ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಹೃದಯಪೂರ್ವಕ ವಂದನೆ ತಿಳಿಸ್ತೇನೆ. ಕಳೆದ ಭಾನುವಾರದಿಂದ ಈ ದಿನ ಗಂಟ ಲೋಕದಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಂದ, ಶೋಧನೆಗಳಿಂದ, ಬಲಹೀನತೆಗಳಿಂದ ಬಿಡಿಸಿದಂಥ ದೇವರಿಗೆ ನಾವು ಹಾಡುಗಳ ಮೂಲಕ ಇಲ್ಲಿಯವರೆಗೂ ಕೃತಜ್ಞತೆ ಸಮರ್ಪಿಸಿದ್ದೇವೆ. ಇನ್ನೂ ದೇವರು ಆಯಸ್ಸನ್ನು ಕೊಟ್ಟರೆ ಇದೇ ರೀತಿಯಾಗಿ ನಾವು ಕುರಿತಾ ನಮ್ಮ ಜೀವಿತ ಕಾಲವೆಲ್ಲ ದೇವರನ್ನ ಇದೇ ರೀತಿಯಾಗಿ ಸ್ತುತಿಗಾನಗಳನ್ನು ಮಾಡುತ್ತಾ ಸಂತೋಷವಾಗಿ ಆತನ ಸನ್ನಿಧಿಯಲ್ಲಿ ನಾವು ಸಮಯವನ್ನು ಕಳೆಯುವಂಥ ಭಾಗ್ಯ ದೇವರು ನಮಗೆ ಕೊಟ್ಟು ನಡೆಸಲಿ. ನಾವು ನಿನ್ನೆ ದಿನದಲ್ಲಿ ಸಹೋದರ ರಾಜು ಅವರ ಮಗನ ಬರ್ತ್ಡೇಗೆ ಸೇರಿದೆವು. ಅಲ್ಲಿ ಸಹೋದರಿ ಭಜನ್ ಅವರು ಅನೇಕ ವಿಷಯಗಳನ್ನು ಕೂಡ ನಮಗೆ ತಿಳಿಸಿಕೊಟ್ರು. ಅವೆಲ್ಲವೂ ಕೂಡ ನಾವು ನೆನಪಿಟ್ಟುಕೊಂಡು ಅದೇ ರೀತಿಯಾಗಿ ಇನ್ನೂ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಸೇರುವಂತೆ ದೇವರು ನಮ್ಮನ್ನು ನಡೆಸಬೇಕು. ಈ ದಿನ ನಾವು ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಗಮನಿಸೋಣ. ನಮ್ಮೆಲ್ಲರಿಗೂ ಕೂಡ ಕುಟುಂಬವಿದೆ. ಆ ಕುಟುಂಬಕ್ಕೆ ಒಬ್ಬ ಯಜಮಾನ ಇರ್ತಾನೆ. ಆ ಯಜಮಾನ ಕುಟುಂಬದಲ್ಲಿ ಹೆಂಡತಿ, ಮಕ್ಕಳು ಪ್ರತಿಯೊಂದು ಜವಾಬ್ದಾರಿಯನ್ನು ತಾನೇ ವಹಿಸಿಕೊಂಡು ಆ ಕುಟುಂಬವನ್ನು ಜಾಗ್ರತೆಯಿಂದ ನಡೆಸುವಂಥ ಬಾಧ್ಯತೆ ದೇವರು ಪುರುಷನ ಮೇಲೆ ಹಾಕಿರ್ತಾನೆ. ಹೆಚ್ಚಾಗಿ ಸ್ತ್ರೀಯಲ್ಲೂ ಅದರ ಭಾಗ ಇರುತ್ತೆ, ಎಲ್ಲ ಎಂಬುದಾಗಿ ಹೇಳ್ತಿಲ್ಲ. ಆದರೆ ಹೆಚ್ಚಾಗಿ ಯಾರ ಮೇಲೆ ಭಾರ ಇರುತ್ತೆ ಅಂದರೆ ಪುರುಷನ ಮೇಲೆ ಹೆಚ್ಚಾಗಿ ಭಾರ ಇರುತ್ತೆ. ಯಾಕೆಂದರೆ ಇದು ದೇವರ ಉದ್ದೇಶ, ಮನುಷ್ಯರ ಉದ್ದೇಶ ಅಲ್ಲ, ದೇವರ ಉದ್ದೇಶ. ಆದ್ದರಿಂದ ಅದೇ ರೀತಿಯಾಗಿ ಸಭೆಯಲ್ಲೂ ಕೂಡ ಒಂದು ಜವಾಬ್ದಾರಿ ಅನ್ನೋದಿರುತ್ತೆ. ಯಾರಿಗೆ? ಬೋಧಕರಿಗೆ. ಆ ಬೋಧಕರಿಗೆ ಹೆಚ್ಚಾದಂಥ ಏನಿರುತ್ತೆ ಅಂದರೆ ಪ್ರೆಸರ್ ಇರುತ್ತೆ. ಮಕ್ಕಳಿಗೆ ತಪ್ಪು ಹೋಗದಂತೆ ನೋಡ್ಕೋಬೇಕು. ವಾಕ್ಯದಲ್ಲಿ ಏನಾದರೂ ಸಮಸ್ಯೆ ಬಂದಾಗ ವಾಕ್ಯದಿಂದ ಅವರನ್ನು ಸರಿಪಡಿಸುವಂಥದ್ದಿರುತ್ತೆ. ಅನೇಕ ವಿಷಯಗಳಲ್ಲಿ ಅವರನ್ನು ಬಲಪಡಿಸುವಂಥ ಹೆಚ್ಚಿನ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ ಅಂದರೆ ಬೋಧಕರ ಮೇಲೆ ಇರುತ್ತೆ. ಅದೇ ರೀತಿಯಾಗಿ ದೇವರ ಬಾಧ್ಯತೆ ಕೂಡ ನಮ್ಮ ಮೇಲೆ ಹೆಚ್ಚಾಗಿರುತ್ತೆ ಅನ್ನೋದನ್ನು ನಾವು ಈ ದಿನ ನೋಡೋಣ. ಅದನ್ನು ನೋಡ್ತಾ ಅದೇ ರೀತಿಯಾಗಿ ಬರೋಣ. ಈ ದಿನ ನನ್ನ ಒಂದು ವಾಕ್ಯದವನ್ನು ಅಂದರೆ ದೇವರ ಒಂದು ವಾಕ್ಯದಲ್ಲಿ ನಾವೇನು ನೋಡೋಣ ಅಂದರೆ ನಮ್ಮ ಕುರುಬನು ಯಾರು. ಈ ದಿನ ನಾವು ನೋಡುವಂಥ ವಾಕ್ಯದ ಹೆಸರು ನಮ್ಮ ಕುರುಬನು ಯಾರು ಎಂಬುದಾಗಿ ನಾವು ವಾಕ್ಯವನ್ನು ನೋಡೋಣ. ಕುರುಬರು ಅಂದ ತಕ್ಷಣ ಬೈಬಲ್ನಲ್ಲಿ ಮೊಟ್ಟ ಮೊದಲಾಗಿ ಕುರುಬರು ಎಲ್ಲಿಂದ ಪ್ರಾರಂಭ ಆಗ್ತಾರೆ? ಯಾರಿಗಾದ್ರು ಗೊತ್ತಿದೆಯಾ? ಕುರುಬರು ಎಲ್ಲಿಂದ ಪ್ರಾರಂಭ ಆಗ್ತಾರೆ? ಬೈಬಲ್ನಲ್ಲಿ ಮೊಟ್ಟ ಮೊದಲಾಗಿ ಕುರುಬರು ಎಲ್ಲಿಂದ ಪ್ರಾರಂಭ ಆಗ್ತಾರೆ? ಹೇಬೇಲಿನಿಂದ. ಮೊಟ್ಟ ಮೊದಲಾಗಿ ಹೇಬೇಲಿನಿಂದ ಏನಾಗುತ್ತೆ ಪ್ರಾರಂಭ? ಆದಿಕಾಂಡ 4ನೇ ಅಧ್ಯಾಯ 1ನೇ ವಚನದಿಂದ ನೀವು ಓದಿದ್ರೆ ಮೊಟ್ಟ ಮೊದಲಾಗಿ ಕುರುಬನಾಗಿ ಕುರಿ ಕಾಯುವನಾಗಿ ಪ್ರಾರಂಭ ಮಾಡಿದಂಥವನು ಮೊಟ್ಟ ಮೊದಲು ಯಾರಪ್ಪ ಅಂದರೆ ಹೇಬೇಲನು. 4ನೇ ಅಧ್ಯಾಯ 1ನೇ ವಚನ ಓದಿ. ಯಾರಾಗುತ್ತೆ? ಆದಾಮು ತನ್ನ ಭಾರ್ಯೆಯನ್ನು ಹವನು ಕೂಡಿನప్పుడు ఆమె గర్భవతి కయ్యూను కని యెహోవా దయ వలన నేను ఒక మనిషిని సంపాదించుకున్నాను నేను. తర్వాత ఆమె అతని తమ్ముడైన హేబేలును కనెను. హేబేలు గొర్రెల కాపరి, కయ్యూను భూమిని సేద్యపరచువాడు. ಹೇಬೇಲು ಗొర్రెల ಕಾಪರಿ. ಕಾಪರಿ ಅನ್ನೋ ಪದ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ. ನೀವು ಅಲ್ಲಿಂದ ಪ್ರಾರಂಭ ಮಾಡಿದ್ರೆ ದೇವರನ್ನ ಅಲ್ಲಿಂದ ಅನೇಕ ಕಾಪರಿಗಳನ್ನು ನಮಗೆ ದೇವರು ಏನು ಮಾಡಿದ್ರೆ ತೋರಿಸ್ತಾ ಹೋಗ್ತಾರೆ. ಆದ್ದರಿಂದ ಈ ವಾಕ್ಯದಲ್ಲಿ ಕೆಲವೊಂದು ಸಹೋದರ ರಾಜು ಬ್ರದರ್ ಅವರು ಸಹೋದರಿಗೂ ನಾನು ಹೇಳುವಂಥ ಮಾತೇನಪ್ಪ ಅಂದರೆ ಹೇಬೇಲನಿಗೂ ಕಯ್ಯೋನಿಗೂ ಆ ಕೆಲಸವನ್ನು ತೋರಿಸ್ಕೊಟ್ಟಿದ್ದು ಯಾರು? ದೇವರ ಇಲ್ಲ ಮನುಷ್ಯರ? ದೇವ್ರ ಹೆಂಗೆ ಕಳಿಸ್ಕೊಡ್ತಾನೆ? ಕುರಿಕಾಯಿ ಅಂತ ದೇವರ ಕಳಿಸ್ಕೊಡ್ತಾನೆ. ತಂದೆ ತಾಯಿಗಳ ಮುಖಾಂತರ ಅವ್ರೇನು ಮಾಡಿದ್ರು? ಹೇಬೇಲ ಕಯ್ಯೋನ ತಂದೆ ತಾಯಿನೇ ಅವ್ರಿಗೆ ಆ ಕೆಲಸ ನಾವು ಕಳಿಸ್ಕೊಟ್ಟಿದ್ದು, ದೇವ್ರು ಕಳಿಸ್ಕೊಟ್ಟಿಲ್ಲ ಅವರಿಗೆ. ಯಾಕಂದ್ರೆ ದೇವರಲ್ಲಿ ಇಲ್ಲ, ದೇವರ ಸಹವಾಸವನ್ನು ಕಳ್ಕೊಂಡ್ರು ಅವರು, ದೇವರ ಪ್ರೀತಿಯನ್ನ ಕಳ್ಕೊಂಡ್ರು, ದೇವರ ಅವರೊಟ್ಟಿಗೆ ಇಲ್ಲ. ಇವಾಗ ಏನೇ ಸಂಪಾದನೆ ಮಾಡ್ಕೋಬೇಕಾದ್ರೂ ಬೆವರು ಸೂಸಿ ಏನು ಮಾಡ್ಕೋಬೇಕು? ಸಂಪಾದನೆ ಮಾಡ್ಕೋಬೇಕು. ಆದ್ರಿಂದ ಹೇಬೇಲನಿಗೆ ಕಯ್ಯೋನಿಗೆ ಯಾರಪ್ಪ ಕೆಲಸಗಳನ್ನು ತೋರಿಸ್ಕೊಟ್ಟಿದ್ದು ಅಂದರೆ ತಂದೆ ತಾಯಿಗಳೇ. ಆದ್ರಿಂದ ಮಕ್ಕಳ ಬೆಳೆಯೋ ವಿಷಯದಲ್ಲಿ ಹೆಚ್ಚಾಗಿ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ? ತಂದೆ ತಾಯಿಗಳ ಮೇಲೆ ಇರುತ್ತೆ. ಅವ್ರಿಗೆ ನಮ್ಮ ಕಷ್ಟ ತಿಳಿಸ್ಬೇಕು, ನಾವು ಹೇಗೆ ಬೆಳೀತಾ ಇದ್ದೀವಿ ಅನ್ನೋದು ಅವ್ರು ಪದೇ ಪದೇ ಅರ್ಥ ಆಗೋ ರೀತಿಯಲ್ಲಿ ಅವ್ರು ತೋರಿಸ್ತಾ ಇರಬೇಕು. ಇಲ್ಲ ಅಂದರೆ ನಮಗೆ ತುಂಬ ತೊಂದರೆ ಆಗುತ್ತೆ.
ನಾವು ಸಂಪಾದನೆ ಮಾಡಿ ಪ್ರತಿಯೊಂದು ವಿಷಯದಲ್ಲಿ ಅವರು ತಿಳಿಸ್ತಾ ಇರಬೇಕು. ಜ್ಞಾನಕ್ಕೆ ಬಂದಾಗ ಅವರಿಗೆ, ನೋಡಪ್ಪ ನಾವು ಈ ರೀತಿ ಕಷ್ಟಪಡ್ತಾ ಇದ್ದೀವಿ, ನಾವು ಈ ರೀತಿ ಬೆಳೀತಾ ಇದೀವಿ, ಇದನ್ನು ತಿಳಿಸ್ತಾ ಬಂದರೆ ಆ ಮಕ್ಳು ಏನಾಗ್ತಾರೆ ಅಂದರೆ ಬೆಳೀತಾ ಬೆಳೀತಾ ಅದನ್ನು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಗೆ ಬರ್ತಾರೆ. ಈಗ ಅದನ್ನು ಯಾರು ಹೇಳ್ಕೊಳ್ಳೋರು ಕಡಿಮೆ ಆಗ್ಬಿಟ್ಟಿದ್ದಾರೆ. ಸಹೋದರ ಹೇಳಂಗೆ ಮಕ್ಕಳನ್ನ ಹೊಡೆದ್ರೂ ಕೆಲವರು ಕೋಪ, ಬೈದರೂ ಕೋಪ, ಅಂಥ ಸ್ಥಿತಿಯಲ್ಲಿ ಮಕ್ಕಳನ್ನ ಬೆಳೆಸ್ತಾ ಇದ್ದಾರೆ ಈ ಕಾಲದಲ್ಲಿ. ಅದು ನ್ಯಾಯವಾದದ್ದಲ್ಲ. ತಂದೆ ತಾಯಿ ಜವಾಬ್ದಾರಿ ತುಂಬ ಇರುತ್ತೆ. ಅದರಿಂದ ಆದಾಮ ಅವಳು ಏಬೇಳನಿಗೆ ಕೈಯವನಿಗೆ ಕಳಿಸಿಕೊಟ್ಟಂಥ ಕೆಲಸಗಳು, ಒಬ್ಬ ಕುರಿಕಾಯವನಾದನು, ಒಬ್ಬ ವ್ಯವಸಾಯ ಮಾಡಿದನು. ಆ ರೀತಿ ಕುರುಬ ಅನ್ನೋ ಪದ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಆ ರೀತಿ ದೇವರು ಮೊಟ್ಟ ಮೊದಲಾಗಿ ಕುಟುಂಬದೊಟ್ಟಿಗೆ ಮಾತಾಡಬೇಕಾದ್ರೆ ಒಂದು ಯಜಮಾನ ಹತ್ರ ನೇರವಾಗಿ ಏನು ಮಾಡೋರು ದೇವರು. ನೀವು ತಂದೆ ಮಾತಾಡಿದ್ರ, ಯಾರು ಮಾತಾಡಿದ್ರೆ ಎಂಬುದಾಗಿ ನಮ್ಗೆ ಗೊತ್ತಿಲ್ಲ. ನಾನು ಅಲ್ಲಿ ಹೇಳಿದ್ದೆ ವಾಕ್ಯ, ಯೆಹೋವ ದೇವರು ಕುಟುಂಬದ ಹಿರಿಯರೊಟ್ಟಿಗೆ ಏನು ಮಾಡ್ತಾ ಇದ್ರು, ಮಾತಾಡ್ತಾ ಇದ್ರು. ಕಾಲಕ್ರಮೇಣ ಏನು ಮಾಡಿದ್ರು ದೇವರು, ವಿಮೋಚನ ಕಾಂಡಕ್ಕೆ ಬಂದ ತಕ್ಷಣ ಪ್ರವಾದಿಗಳೊಟ್ಟಿಗೆ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಪ್ರವಾದಿಗಳೊಟ್ಟಿಗೆ ಮಾತಾಡ್ತಾ ಯಾಜಕರೊಟ್ಟಿಗೆ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಆ ರೀತಿ ನೀವು ಇಬ್ರಿಯ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಓದೋದಾದ್ರೆ ಒಂದ್ಸಲ ಓದ್ಬಿಡಿ. ಓದ್ಬಿಟ್ರೆ ನಮಗೆ ವಾಕ್ಯ, ನಾನು ಹೇಳೋ ವಾಕ್ಯ ನಿಮ್ಗೆ ಅರ್ಥ ಆಗುತ್ತೆ. ಇಬ್ರಿಯ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ. పూర్వకాలమందు నానా సమయములోను నానా విధములుగాను ప్రవక్తుల ద్వారా మన పితరులతో మాట్లాడిన దేవుడు ఈ దినముల అంతమందు కుమారుని ద్వారా మనతో మాట్లాడాను. కుమారుని ద్వారా మనతో మాట్లాడుతున్నాడు. ఎప్పుడు? ఇప్పుడు ఈ దినమందు క్రీస్తు రాకడ 2000 ఇప్పటికి 26 సంవత్సరాలు. అప్పటి నుండి ఇప్పటి వరకు ఈ క్రీస్తు ఏం చేస్తున్నాడు, మనతో ಮಾತಾಡ್ತಾನೆ ఉన్నాడు. ಅಂದರೆ ಯೇಸು ಕ್ರಿಸ್ತನು 2026 ವರ್ಷ ಇಲ್ಲಿಗೆ, ಆ 1ನೇ ವರ್ಷ ಪ್ರಾರಂಭದ ಮೊದಲುಗೊಂಡು ಇಲ್ಲಿಯವರೆಗೂ ಯೇಸು ಕ್ರಿಸ್ತನು ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಏನು ಮಾತಾಡ್ತಾನೆ ಇದ್ದಾನೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗೂ ನಾನು ಹೇಳುವಂಥ ನಮಗೆ ವಚನಗಳು ನಿಮಗೆ ಅರ್ಥ ಆಗುತ್ತೆ. ಈಗ ನಾನು ಪಾಯಿಂಟ್ಗೆ ಬರೋದಕ್ಕೆ ನಾನು ಇಷ್ಟಪಡ್ತೇನೆ. ಮೊಟ್ಟ ಮೊದಲಾಗಿ ಆದಿಕಾಂಡ 13ನೇ ಅಧ್ಯಾಯ 7ನೇ ವಚನ. ಅಂದರೆ ಈ ಕುರುಬರು ಹೇಗೆ ಬಂದರು ಅನ್ನೋದನ್ನು ನಾನು ಮೊದಲೇ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ. ಆದಿಕಾಂಡ 4ನೇ ಅಧ್ಯಾಯದಲ್ಲಿ ಹೇಬೇಲನ್ನು ನೋಡ್ಕೊಂಡ್ವಿ. ಅದೇ ರೀತಿಯಾಗಿ ಈ ಕುರುಬರು ಹೇಗೆ ಪ್ರಾರಂಭ ಆಗ್ತಾ ಬಂದರು ಅನ್ನೋದನ್ನು ಕೂಡ ನಾವು ನೋಡ್ಕೊಳ್ಳೋಣ. 13ನೇ ಅಧ್ಯಾಯ 7ನೇ ವಚನ. అప్పుడు అబ్రాము పశువుల కాపర్లకును లోతు పశువుల కాపర్లకును కలహం పుట్టెను. ಅಬ್ರಹಾಮನ ಕುರುಬರಿಗೂ ದನ ಕಾಯುವವರೆಗೂ ಲೋಟನ ದನ ಕಾಯುವವರೆಗೂ ಏನಾಯಿತು, ಸಮಸ್ಯೆ ಆಗ್ತಾನೆ ಇದೆ ಪ್ರತಿ ಸಲ. ಈ ಸಮಸ್ಯೆ ಆಗ್ತಿರ್ಬೇಕಾದ್ರೆ ಅಬ್ರಹಾಮನ್ ಲೋಟನ ಕರೆದು ಏನು ಹೇಳ್ತಾನಂದ್ರೆ, ನೋಡಪ್ಪ ನಿನ್ನ ದನ ಕಾಯರು ನನ್ನ ದನ ಕಾಯರಿಗೆ ಏನಾಗಿದೆ, ಯಾವಾಗಲೂ ಸಮಸ್ಯೆ ಆಗ್ತಿದೆ, ಈ ಸಮಸ್ಯೆ ಆಗೋದು ಬೇಡ ಒಂದು ಎಂಬುದಾಗಿ ಹೇಳಿ ಅಬ್ರಹಾಮ ಒಂದು ತೀರ್ಮಾನಕ್ಕೆ ಬಂದು, ನೀನು ಎಡಗಡೆ ಹೋದರೆ ನಾನು ಬಲಗಡೆ ಹೋಗ್ತೀನಿ, ನೀನು ಬಲಗಡೆ ಹೋದರೆ ನಾನು ಎಡಗಡೆ ಹೋಗ್ತೀನಿ ಎಂಬುದಾಗಿ ಅಲ್ಲಿ ಒಂದು ತೀರ್ಮಾನ ತಗೊಂಡು ಆ ಜಗಳಕ್ಕೆ ಏನಾಗ್ತಾರೆ ಅಂದರೆ ದೂರ ಆಗ್ತಾರೆ. ಅಂದರೆ ಯಾರ ಮೂಲಕ ಇಲ್ಲಿ ಸಮಸ್ಯೆ ಬರ್ತಾ ಇತ್ತು ಅಂದರೆ ದನ ಕಾಯೋದ್ರಿಂದ ಸಮಸ್ಯೆ ಪ್ರಾರಂಭ ಆಗ್ತಾ ಇತ್ತು. ಅದಕ್ಕೆ ಅವರು ಅಲ್ಲಿಂದ ದೂರ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಈ ರೀತಿ ಈ ಕುರುಬರು ಅನ್ನೋದು, ಕಾಪರಿಗೆ ಅನ್ನೋದು ಕಾಲಕ್ರಮನ ಹಾಗೆ ಬರ್ತಾನೇ ಇರುತ್ತೆ. ಈ ಬರ್ತಾ ಇರಬೇಕಾದ್ರೆ ದೇವರು ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡಿಸಿ ಕಾನಾನ್ ದೇಶಕ್ಕೆ ಸೇರುವ ತನಕ ಕುರುಬನಾಗಿ, ಯಜಮಾನನಾಗಿ ಇಸ್ರಾಯೇಲರನ್ನ ನಡೆಸ್ತಾ ಬರ್ತಾ ಇರ್ತಾನೆ. ಆದರೆ ಅವ್ರು ಏನು ಕೇಳ್ಕೊಳ್ತಾರೆ, ದೇವರೇ ನೀನು ಎಷ್ಟು ದಿವಸ ನಮಗೆ ಕುರುಬನಾಗಿರ್ತೀಯ, ನಮಗೆ ಲೋಕ ಸಂಬಂಧವಾದ ನಮಗೂ ಒಬ್ಬನೇನು ಮಾಡು, ರಾಜನನ್ನ ಕೊಡು ಎಂಬುದಾಗಿ ಅವ್ರು ಏನು ಮಾಡ್ತಾರೆ, ಕೇಳ್ಕೊಳ್ತಾರೆ. ಆಗ ದೇವರು ತುಂಬ ದುಃಖ ಪಡ್ತಾರೆ. ನಾನು ಇವರನ್ನ ಇಷ್ಟೆಲ್ಲ ಅದ್ಭುತಗಳ ಮಾಡಿ ಕರ್ಕೊಂಬಂದ್ರೆ ಇವರು ನನಗೇನು ಮಾಡ್ತಾ ಇದ್ದಾರೆ, ಬೇಡ ಎಂಬುದಾಗಿ ಎಂದುಕೊಳ್ತಾ ಇದ್ದಾರೆ ಎಂಬುದಾಗಿ ಹೇಳಿ ನನ್ನ ಕುರುಬನತನ ಇವ್ರಿಗೇನಾಗ್ತಾ ಇಲ್ಲ, ಇಷ್ಟ ಆಗ್ತಾ ಇಲ್ಲ. ಆದ್ದರಿಂದ ಲೋಕ ಸಂಬಂಧವಾದ ಒಬ್ಬ ಯಜಮಾನನ ಇವ್ರಿಗೇನು ಮಾಡ್ತೀನಿ, ಒಂದು ಕುರುಬನನ್ನು ಕೊಡ್ತೇನೆ. ಆ ಕುರುಬನಿಗೆ ನೀವೆಲ್ಲ ಏನಾಗಬೇಕು, ದಾಸರಾಗಬೇಕು, ಗುಲಾಮರಾಗಬೇಕು. ಆತ ಏನು ಕೇಳ್ತಾನೆ ಆ ಪನ್ನನ್ನು ಕೊಡಬೇಕು. ಆತನ ಹೇಳ್ತಾನೆ ನಿನ್ನ ಮಕ್ಕಳನ್ನ ಅವನ ಮನೆಯಲ್ಲಿ ಸೇವೆ ಮಾಡೋಕೆ ಇಡಬೇಕು. ಇದನ್ನೆಲ್ಲ
ದೇವರು ಆ ಲೋಕ ಸಂಬಂಧವಾದ ಕುರುಬನಿಗೆ ಕೊಡ್ತಾರೆ. ಆ ರೀತಿ ಇಸ್ರಾಯೇಲರೆಲ್ಲರೂ ಕೂಡ ಒಪ್ಪಿಗೆ ಮಾಡಿ ಆ ಕುರುಬನ ಹಿಂದೆ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇವರೇ ಇಸ್ರಾಯೇಲರೇ ನಮಗೆ ಬೇರೆ ಕುರುಬ ಬೇಕು ಎಂಬುದಾಗಿ ಆಯ್ಕೆ ಮಾಡಿಕೊಂಡು ಮುಂದೆ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯೆಹೆಜ್ಕೇಲ 34ನೇ ಅಧ್ಯಾಯ 11ನೇ ವಚನ. ಯೆಹೆಜ್ಕೇಲ 34ನೇ ಅಧ್ಯಾಯ 11ನೇ ವಚನ. ಚೆನ್ನಾಗಿ ನೆನಪಿಡಿ, ನಾನು ಕುರುಬನ ವಿಷಯವಾಗಿ ಹೇಳ್ತಾ ಇದ್ದೇನೆ. ಕುರುಬರು ಯಾವ ರೀತಿಯಾಗಿ ತಪ್ಪಿ ಹೋಗ್ತಾ ಇದ್ರು, ಯಾವ ರೀತಿಯಾಗಿ ಕುರುಬನ ವಿಷಯವಾಗಿ ಪ್ರಾರಂಭ ಆಯಿತು ಅನ್ನೋದನ್ನ ನೋಡ್ಕೊಂಡು ಬಂದಿದ್ವಿ. ಇವರೆಲ್ಲರೂ ಕೂಡ ದೇವರ ಒಂದು ಸೇವೆ ಮಾಡುವಂಥ ಕುರುಬರ ವಿಷಯವಾಗಿ ನಾನು ಮಾತಾಡ್ತಾ ಇದ್ದೇನೆ. ನಾವು ಕುರುಬತ್ವ ಪ್ರಾರಂಭ ಹೇಗಾಯಿತು ಅನ್ನೋದನ್ನ ನೋಡ್ಕೊಂಡ್ವಿ. ಈಗ ದೇವರ ಸೇವೆ ಮಾಡುವಂಥ ಕುರುಬರ ವಿಷಯವಾಗಿ ನಾವು ನೋಡ್ತಾ ಇದ್ದೇವೆ. ಓದಿಬೋದೇ ಈಗ? ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನೇ ನನ್ನ ಕುರಿಗಳನ್ನು ಹಿಂಬಾಲಿಸಿ ಹುಡುಕುವೆನು. ಮಂದೆಯ ಕುರುಬನು ಸುತ್ತಮುತ್ತಲು ಚದಿರು ಹೋದ ತನ್ನ ಕುರಿಗಳನ್ನು ಹುಡುಕುವ ಹಾಗೆ ನಾನು ನನ್ನ ಕುರಿಗಳನ್ನು ಹುಡುಕುವೆನು. ಕಾರ್ಮುಗಿಲಿನ ದುರ್ದಿನದಲ್ಲಿ ಚೆಲ್ಲಾಪಿಲ್ಲಿಯಾದ ಎಲ್ಲಾ ಸ್ಥಳಗಳಿಂದ ಅವುಗಳನ್ನು ಬಿಡಿಸಿ ಜನಾಂಗಗಳ ವಶದಿಂದ ತಪ್ಪಿಸಿ ದೇಶ ದೇಶಗಳಿಂದ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಬರಮಾಡಿ ಇಸ್ರಾಯೇಲಿನ ಬೆಟ್ಟಗಳಲ್ಲಿಯೂ ತೊರೆಗಳ ಬಳಿಯಲ್ಲಿಯೂ ಸೀಮೆಯ ಎಲ್ಲ ಹಕ್ಕೆಗಳಲ್ಲಿಯೂ ಮೇಯಿಸುವೆನು. ಸಾಕು ಬದ, ನೀವು ಅರ್ಥ ಮಾಡ್ಕೊಳ್ಳಿದ್ದೀವಿ. ಇಸ್ರಾಯೇಲರ ಬಗ್ಗೆ ದೇವರು ಹೇಳ್ತಾ ಇರೋದು ಅಂದ್ರೆ ಚದುರಿ ಹೋದಂತ ಇಸ್ರಾಯೇಲರ ಬಗ್ಗೆ ದೇವರು ಹೇಳ್ತಾ ಇದ್ದಾರೆ. ಅಂದ್ರೆ ಯಾಕೆ ದೇವರು ಇಲ್ಲಿ ಆ ರೀತಿ ಮಾತಾಡೋಂಥ ಅವಕಾಶ ಬಂತು ಅಂದ್ರೆ, ನೀವು ಅದಕ್ಕೆ ಮೇಲೆ 6ನೇ ವಚನ 7ನೇ ವಚನ ಇವನ್ನೆಲ್ಲ ನೀವು ಓದ್ಕೊಳ್ತಾ ಬನ್ನಿ. ಇಸ್ರಾಯೇಲರಲ್ಲಿ ಹಿರಿಯರನ್ನ ಕೆಲವನ್ನ ಆರಿಸಿ ಅವರಿಗೆ ಕುರುಬರನ್ನಾಗಿ ದೇವರು ಇಟ್ಟಿದ್ರು. ಆ ಕುರುಬರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಸ್ರಾಯೇಲರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ದಾರಿ ತಪ್ಪಿಸೋದಲ್ಲದೆ ಚೆಲ್ಲಾಪಿಲ್ಲಿ ಆಗೋ ತರ ಮಾಡ್ತಾ ಇದ್ದಾರೆ. ನಿಮ್ಗೆ ಅರ್ಥ ಆಗ್ತಿದೆಯಲ್ಲ? ಇಸ್ರಾಯೇಲರ ಜನರನ್ನ ಒಟ್ಟಾಗಿ ಇರಬೇಕು ಎಂಬುದಾಗಿ ದೇವರು ಪ್ರಯಾಸ ಪಡ್ತಾ ಇದ್ರೆ, ಅವರಲ್ಲಿ ಇರುವಂತ ಕುರುಬರ ಇಸ್ರಾಯೇಲ್ನ ಏನ್ ಮಾಡ್ತಾ ಇದ್ದಾರೆ? ಚೆಲ್ಲಾಪಿಲ್ಲಿ ಮಾಡ್ತಾ ಇದ್ದಾರೆ, ಚದುರಿಸ್ತಾ ಇದ್ದಾರೆ. ಅವರಿಗೆ ಕುರಿಗಳ ಸರಿಯಾದ ಮೇವನ್ನ ಏನ್ ಮಾಡ್ತಾ ಇಲ್ಲ, ಅವಕ್ಕೆ ಹಾಕ್ತಾ ಇಲ್ಲ, ಸರಿಯಾಗಿ ಅವುಗಳನ್ನ ಕುರಿಗಳನ್ನ ಏನ್ ಮಾಡ್ತಾ ಇಲ್ಲ, ಮೇಯಿಸ್ತಾ ಇಲ್ಲ ಎಂಬುದಾಗಿ ಒಂದು ಅರ್ಥಗರ್ಭ ಒಂದು ಸಾಮ್ಯವಾಗಿ ದೇವರು ಮಾತಾಡ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಇಸ್ರಾಯೇಲರನ್ನ ಕುರಿಗಳನ್ನಾಗಿ ತೋರಿಸಿ, ಇಸ್ರಾಯೇಲರ ಪ್ರಜೆಗಳನ್ನ ಅಂದ್ರೆ ಅಧಿಕಾರಿಗಳನ್ನ ಕುರುಬರನ್ನಾಗಿ ತೋರಿಸಿ ದೇವರು ಇಲ್ಲಿ ಮಾತಾಡೋದನ್ನ ನೋಡ್ತೇವೆ. ಆದ್ರೆ ಆ ಕುರುಬರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕುರಿಗಳನ್ನ ಚೆಲ್ಲಾಪಿಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ದೇವರು ಇಲ್ಲಿ ಮಾತಾಡ್ತಾ ಇದ್ದಾರೆ, ನಾನೇ ಅವರನ್ನ ಏನ್ ಮಾಡ್ತೇನೆ, ಇನ್ಮೇಲೆ ಒಟ್ಟುಗೂಡಿಸ್ಕೊಳ್ತೇನೆ. ಚದುರಿ ಹೋಗಂತ ಕುರಿಗಳನ್ನ ನಾನೇ ಒಟ್ಟಾಗಿ ಸೇರಿಸ್ಕೊಳ್ತೇನೆ. ದಾರಿ ತಪ್ಪಿದಂತ ಕುರಿಗಳನ್ನ ಮತ್ತೆ ನಾನು ಎಲ್ಲಾ ಕಡೆಯಿಂದ ತಂದು ಒಟ್ಟಾಗಿ ಸೇರಿಸ್ಕೊಳ್ತೇನೆ ಎಂಬುದಾಗಿ ಈ ರೀತಿ ದೇವರು ಮಾತಾಡೋಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇದಕ್ಕಿಂತ ಮುಂಚೆ ಕುರುಬರು ಏನ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋದಕ್ಕೆ ನೀವು 6ನೇ ವಚನ ಓದಿ. ಅಲ್ಲ ಮೇಲೆ, నా గొర్రెలు పర్వతములన్నిటి మీదను ఎత్తైన ప్రతి కొండ మీదను తిరుగులాడుచున్నవి. నా గొర్రెలు భూమి మీదంతటా చెదిరిపోయినను వాటిని గూర్చి ఏ ವಿಚಾರಿಂచుకొనొకడును లేడు. ನೋಡಿ, ಚದುರಿ ಹೋದಂತ ಕುರಿಗಳ ವಿಷಯದಲ್ಲಿ ಯಾರಿಗೂ ಏನಿಲ್ಲ, ಚಿಂತೆ ಇಲ್ಲ. ಆ ಕುರಿಗಳು ಹೆಂಗನ್ನ ಹೋಗ್ಲಿ, ಹೇಗನ್ನ ತಪ್ಪಿಸ್ಕೊಂಡು ಹೋಗ್ಲಿ, ಕಾಲನ್ನ ಮುರ್ಕೊಳ್ಳಿ, ಏನನ್ನ ಮಾಡ್ಕೊಳ್ಳಿ, ಯಾವ ಸ್ಥಿತಿಯಲ್ಲನ್ನ ಇರ್ಲಿ, ನಮಗೇನಿಲ್ಲ, ಇನ್ನು ಮೇಲೆ ಆ ಕುರಿಗಳ ಬಗ್ಗೆ ಏನಿಲ್ಲ, ಚಿಂತೆ ಇಲ್ಲ ಎಂಬುದಾಗಿ ಆ ಇಸ್ರಾಯೇಲಿನ ಕಾಪರಿಗಳು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇಸ್ರಾಯೇಲ್ ಪ್ರಜರನ್ನ ಸರಿಯಾದ ರೀತಿಯಲ್ಲಿ ನಡೆಸುವಂತ ಏನು ಕುರುಬ ಇಲ್ಲ ಇಸ್ರಾಯೇಲರಿಗೆ. ಯಾಕೆಂದ್ರೆ ಇವ್ರು ಮಾಡುವಂತ ಪಾಪಗಳ ನಿಮಿತ್ತವಾಗಿ ದೇವರೇನಾಗಿದ್ದಾನೆ, ಅವರಿಗೆ ದೂರವಾಗಿದ್ದಾನೆ. ಭೌತಿಕವಾಗಿ ಇರುವಂತ ಯಜಮಾನರು, ಕುಟುಂಬದ ಯಜಮಾನರು ಏನ್ ಮಾಡ್ತಾ ಇದ್ದಾರೆ, ಇಸ್ರಾಯೇಲನ್ನ ಸರಿಯಾದ ರೀತಿಯಲ್ಲಿ ಗಮನಿಸ್ತಾ ಇಲ್ಲ. చదవండి అలాగే. కాబట్టి కాపురులారా యెహోవా మాట ఆలకించుడి. కాపురులు లేకుండా నా గొర్రెలు దోపుడు సొమ్మై సకలమైన అడవి మృగములకు ఆహారమాయను. ನೋಡಿ, ಒಳ್ಳೆ ಕುರುಬನಿಲ್ಲ, ಆದ್ರಿಂದ ಕುರಿಗಳು ಏನಾಗ್ತಾ ಇದಾವೆ, ಚೆಲ್ಲಿ ಹೋಗ್ತಾ ಇದಾವೆ.
ಅನೇಕ ಕುರಿಗಳನ್ನ ಎತ್ಕೊಂಡು ಹೋಗಿ ತಿಂದಾಕ್ಬಿಡ್ತಿದ್ದಾರೆ, ಸರಿಯಾದ ಕುರುಬ ಇಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಆಲೋಚನೆ ಮಾಡಿ ನೋಡಿ, ಇಸ್ರಾಯೇಲರ ಪರಿಸ್ಥಿತಿ ಎಷ್ಟು ಭಯಂಕರವಾಗಿದೆ ಅನ್ನೋದನ್ನ. ಒಂದು ಕುಟುಂಬದಲ್ಲಿ ಸರಿಯಾದ ಯಜಮಾನ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಕುಟುಂಬ ಮಕ್ಕಳು ಒಂದು ಕಡೆ ಹೋಗ್ತಾರೆ, ಹೆಂಡತಿ ಒಂದು ಕಡೆ ಹೋಗ್ತಾಳೆ, ಚೆಲ್ಲಾಪಿಲ್ಲಿ ಆಗುವಂತ ಅವಕಾಶ ಬರುತ್ತೆ. ಅದಕ್ಕೆ ಕುಟುಂಬದ ಯಜಮಾನನು ತುಂಬ ಜಾಗ್ರತೆ ಆಗಿರಬೇಕು, ಕುಟುಂಬವನ್ನು ತುಂಬ ಜಾಗ್ರತೆಯಿಂದ ನೋಡ್ಕೋಬೇಕು. ಆ ರೀತಿ ಚೆದರಿ ಹೋದಂಥ ಕುಟುಂಬ ಯಾವುದನ್ನ ಇದೆಯಾ ಬೈಬಲ್ ಗ್ರಂಥದಲ್ಲಿ? ಮೊಟ್ಟ ಮೊದಲನೇ ಕುಟುಂಬ ಯಾವುದು? ಮೊಟ್ಟ ಮೊದಲನೇ ಕುಟುಂಬ ಯಾವುದು ಬೈಬಲಲ್ಲಿ? ಮೊಟ್ಟ ಮೊದಲನೇ ಕುಟುಂಬ ಗೊತ್ತಿಲ್ಲ, ಆದಾಮ ಅವಲನೆ. ಯಾಕೆ ಡಲ್ ಆಗಿದ್ರೆ ಅರ್ಥ ಇಲ್ಲ ನಾನು ಯಾಕೆ ಹೇಳ್ತಾ ಇರೋದು అంటే మొట్టమొదటి కుటుంబం ఎవరమని మనం బైబిల్లో చూసినట్లయితే ఆదాము అవ్వ హేబేలు కయ్యేలు. వీరు కుటుంబం కాదా? ఒక కుటుంబం. ఎలా చెదిరిపోయారు వీళ్ళు? సొంత బుద్ధితో చెదిరిపోయారా? దురాశతో చెదిరిపోయారా? ఎలా చెదిరిపోయారు? సొంత బుద్ధి చేతనే, స్వయా ఇచ్చ చేతనే దేవుని నుండి ఏమైపోయారు? ఆ కుటుంబం చెదిరిపోయారు. చెదిరిపోయి ఆ కుటుంబం ఎలా చెదిరిపోయిందంటే మీరు బాగా చూసుకొని ఆదికాండం చదివేటప్పుడు ఏబేలు ఒక రకంగా బతుకుతాడు. ఏబేలును సొంత అన్యాయం చేసుకోడు, ఓర్చుకోలేక చంపేస్తాడు. అలా కయ్యను ఒక రకంగా వెళ్ళిపోతాడు. ఆ కుటుంబం అంతా చెదిరిపోతుందండి. అక్కడ మొట్టమొదటి కుటుంబమే దేవుని నుండి దూరం అయ్యి చెదిరిపోతుందండి. అలా చెదిరిపోయిన వారి కుటుంబము మీరు 4-5 అధ్యాయంలో చూసినట్లయితే 2 సంతానాలు ప్రారంభమవుతాయి అక్కడ. ఒకటి దేవుని ఎరిగిన కుటుంబము, ఒకటి దేవుని ఎరగని కుటుంబము. చూడండి, ఒకే కుటుంబంలో 2 కుటుంబాలు ప్రారంభమవుతాయి. కారణం ఏమంటే మనం సరైన విధంగా కుటుంబాన్ని జాగ్రత్తగా చూసుకోకపోతే ఇలాంటి పరిస్థితులు జరుగుతాయి. కాబట్టి కుటుంబంలో ఇశ్రాయేలు కుటుంబంలో కూడా అలాగే జరుగుతూ వస్తుంది కాలక్రమేణంగా. మంచి నాయకుడు లేడు, మంచి కాపరి లేడు, వారిని చెల్లాపిల్లగా చేస్తున్నారు. వారిని ఇశ్రాయేలుని దేవుల్లో నడిపించాలి, భక్తిలో నడిపించాలి, వారిని సరైన విధంగా మంచి ఆహారాన్ని వారికి అనుగ్రహించాలనే ఒక ఆలోచన కాపర్లకి ఏమైంది? లేకుండా పోయింది. అలాంటి స్థితిలో ఇశ్రాయేలు బతుకుతున్నారు. అలాగే చదవండి బ్రదర్ కింద. అలాగే కాపరులు నా గొర్రెలను విచారింపరు, తమ కడుపు మాత్రమే నింపుకొందురు కానీ గొర్రెలను మేపరు. ತಮ್ಮ ಕಡುಪುಲು ಮಾತ್ರమే ನಿಂಪುಕೊಂದರು. ನೀವು ಇವಾಗ ಎಲ್ಲ ನೋಡಿ, ನಿಮಗೆ ಫಾರಿನ್ ಸಪೋರ್ಟ್ ಬರ್ತಿದ್ಯಾ? ಮೊಟ್ಟ ಮೊದಲೇ ಒಬ್ಬ ಬೋಧಕನ್ನ ಕೇಳೋದು ಅದೇ. ಒಬ್ಬ ಬೋಧಕನ ಇನ್ನೊಬ್ಬ ಬೋಧಕನ ಏನು ಕೇಳ್ತಾನೆ ಅಂದ್ರೆ, ನಿಮಗೆ ಫಾರಿನ್ ಸಪೋರ್ಟ್ ಬರ್ತಿದ್ಯಾ? ಎಷ್ಟು ಡಾಲರ್ ಬರ್ತಿದ್ಯಾ ಬರೋದು? ನಿಮಗೆ ಎಷ್ಟು ಬರುತ್ತೆ ತಿಂಗಳಿಗೆ? ನಿಮಗೆ $20 ಬರುತ್ತಾ? $30 ಬರುತ್ತಾ ಎಂಬುದಾಗಿ ಕೇಳುವಂಥ ಪರಿಸ್ಥಿತಿಯಲ್ಲಿ ಲೋಕದಲ್ಲಿ ಜೀವಿಸ್ತಾ ಇದೆ. ಯಾಕೆಂದ್ರೆ ಕುರುಬರು ಸರಿಯಾದ ರೀತಿಯಲ್ಲಿ ಏನು ಮಾಡ್ತಾ ಇಲ್ಲ, ಕುರಿಗಳನ್ನ ಮೇಯಿಸೋದಕ್ಕೆ ಇಷ್ಟಪಡ್ತಾ ಇಲ್ಲ. ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ನಾನೇನು ಮಾಡಬೇಕು ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದಾನೆ ಹೊರತು ಕುರಿಗಳಿಗೆ ಹೇಗೆ ಮೇಯಿಸಬೇಕು ಅನ್ನೋದನ್ನು ಮಾತ್ರ ಏನು ಮಾಡ್ತಾ ಇಲ್ಲ. ಕುರಿಗಳು ಬಂತಾ? ಇದೆಯಾ? ತಪ್ಪೋಗಿದೆಯೋ? ಇದು ನನಗೆ ಯಾಕೆ ಬಂದಿದೆಯಾ? 10 ಬಂದಿದೆಯೋ 20 ಬಂದಿದೆಯಾ? ಸರಿ, ಬಂದರೆ ಸರಿ, ಬರಲಿಲ್ಲ ಅಂದ್ರೆ ಸರಿ. ನನಗೇನು ಇರಬೇಕು? ಸಭೆಯಲ್ಲಿ ಸ್ವಲ್ಪ ಜನ ಕಾಣಿಸ್ಬೇಕಷ್ಟೇ, ಆರಾಧನೆ ನಡಿಬೇಕು, ಕ್ಲಾಸ್ಗಳು ನಡಿಬೇಕು, ನಾನೇನೋ ಒಂದು ಫೋಟೋ ಹಿಡಿಬೇಕು, ಅಮೇರಿಕ ಜನರಿಗೆ ಕಳಿಸ್ಬೇಕು, ಇನ್ಯಾರಿಗೂ ಕಳಿಸ್ಬೇಕು, ಬಂದ ಹಣದಲ್ಲಿ ನಾನೇನು ಮಾಡಬೇಕು? ನನ್ನ ಹೊಟ್ಟೆ ತುಂಬಿಸ್ಬೇಕು. ಈ ರೀತಿಯಾಗಿರುವಂಥ ಸ್ಥಿತಿಯಲ್ಲಿ ಹೇಗೆ ಆತ್ಮಿಕವಾಗಿ ಬೆಳೀತಾರೆ ಮನುಷ್ಯರು? ಬೀಳೋದಕ್ಕೆ ಸಾಧ್ಯ. ಇಸ್ರಾಯೇಲ್ ಪರಿಸ್ಥಿತಿ ಕೂಡ ಹಾಗೆ ಇದೆ. ಕುರುಬರು ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋಕೆ ನೋಡ್ತಾ ಇದ್ದಾರೆ ಹೊರತು ಚದರಿ ಹೋದಂಥ ಇಸ್ರಾಯೇಲ್ ಬಗ್ಗೆ ಅವ್ರಿಗೆ ಏನಿಲ್ಲ, ಚಿಂತೆ ಇಲ್ಲ. ಶಾಸ್ತ್ರಿಗಳು, ಪರಿಸಾಯಿಗಳು, ಸದ್ದುಕಾರ್ಯರು ಇವರೆಲ್ಲರೂ ಕೂಡ ಅದೇ ಪರಿಸ್ಥಿತಿ. ಅದಕ್ಕೆ ಯೇಸು ಕ್ರಿಸ್ತನು ಬರೋದಕ್ಕೆ ಕಾರಣ ಆಯಿತು. ಯೇಸು ಕ್ರಿಸ್ತನು ಬರೋಕ್ಕೆ ಕಾರಣ ಅದೇನೆ. ಸರಿಯಾದ ರೀತಿ ಒಂದು ಕುರುಬರಿಲ್ಲ. ಅದಕ್ಕೆ ಯೇಸು ಕ್ರಿಸ್ತನ ಅವರಿಗೆ ಪದೇ ಪದೇ ಅವ್ರು ಮಾಡುವಂಥ ತಪ್ಪುಗಳನ್ನು ವಾಕ್ಯಾನುಸಾರವಾಗಿ ತೋರಿಸುವಾಗ ಅವ್ರು ಮೊಟ್ಟ ಮೊದಲಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ಯೇಸು ಕ್ರಿಸ್ತನ ಮೇಲೆ ಕಲ್ಲೆತ್ಕೊಳ್ತಾ ಇದ್ರು. ನೀನು ಹೊಡೆದು ಸಾಯಿಸ್ಬಿಡ್ತೀನಿ, ನೀನು ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ಮಾತಾಡ್ತಾ ಇದ್ದೀನಿ.
ಆದರೆ ಅವರೇ ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ಮಾಡ್ತಿದ್ದಾರೆ ಗೊತ್ತಿದ್ರು ಕೂಡ ಯೇಸು ಕ್ರಿಸ್ತನ್ ಏನು ಮಾಡ್ತಾ ಇದ್ರು, ನೀನು ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ಮಾತಾಡ್ತಾ ಇದ್ದೆ, ನೀನು ಕೊಂದು ಬಿಡ್ತೀವಿ ಎಂಬುದಾಗಿ. ಆ ರೀತಿ ಇಸ್ರಾಯೇಲ್ ಕೂಡ ಎಲ್ಲರೂ ದಾರಿ ತಪ್ಪೋಕೆ ಕಾರಣ ಯಾರಪ್ಪ ಅಂದರೆ కురుబరే కారణం, ಅಂದರೆ కాపరులే కారణం. ఇస్రాయేలు చెదిరిపోవడానికి ముఖ్యంగా కారణం ఎవరంటే దేవుడు కాదండి. ఇస్రాయేలు చెదిరిపోవడానికి కారణం కాపురులే. ఆ కాపురులు సరైన విధంగా వారిని నడిపించినట్లయితే, ఆ కాపురు న్యాయ విధంగా వారికి నేర్పించినట్లయితే వారు ఎన్నడూ కూడా ఏమైపోయేవారు కాదు, చెదిరిపోయేవారు కాదు. అయితే ఇస్రాయేల్ కాపురు ఎలాగున్నవారంటే కడుపుకు దాసుడు. కొలస రాసిన పత్రికలోనే ఉంటుందండి అదే మాట. కొంతమంది కడుపుకు దాసులు బోధకులు తమ కడుపును నింపుకోవడానికి పని చేస్తుంటారని అప్పుడే అపోస్తలుడైన పౌలు బోధించాడు. ఫిలిప్పీ పత్రిక అప్పుడే పౌలు బోధించేశాడండి. బోధకులు కడుపుకు దాసులు అయిపోతే సంఘాన్ని పట్టించుకోరండి. సంఘాన్ని పట్టించుకుంటారు ఏ విధంగా అంటే తమకు ఆదాయం ఎక్కడుంటుందో అలాంటి వారిని మాత్రమే పట్టుకుంటారు. కాబట్టి ఇక్కడ దేవుడు మాట్లాడే విధంగా 9వ వచనం చదవండి కూడా, అదే మళ్ళా చూస్తాం. ఓకే. కాబట్టి కాపరులారా యెహోవా మాట ఆలకించుడి. ప్రభు అయిన యెహోవా సెలవిచ్చినదేమనగా, నా జీవము తోడు నేను ಆ ಕಾಪರುలకు ವಿರೋಧಿನೈತಿನಿ. ನಾನು ಆ ಕುರುಬರನ್ನು ಏನು ಮಾಡ್ತೇನೆ, ವಿರೋಧಿನೈತಿನಿ. ನನ್ನ ವಿರೋಧಿಗಳವರು ಎಂಬುದಾಗಿ ಹೇಳ್ತಾ ಇದ್ದಾನೆ ಇಲ್ಲಿ ದೇವರು. ಯಾರು ಹೊಟ್ಟೆಗೋಸ್ಕರ ದೇವರ ಸೇವೆ ಮಾಡ್ತಾರೋ, ಯಾರು ತಮ್ಮ ಧನಕ್ಕೋಸ್ಕರ ದೇವ ಸೇವೆ ಮಾಡ್ತಾರೋ ಅಂಥವರಿಗೆ ನಾನು ಏನಾಗಿದ್ದೇನೆ, ಶತ್ರುವಾಗಿದ್ದೇನೆ, ಅಂದರೆ ವಿರೋಧಿಯಾಗಿದ್ದೇನೆ ಎಂಬುದಾಗಿ ಇಲ್ಲಿ ನಾವು ವಾಕ್ಯವನ್ನು ನೋಡ್ತೇವೆ. ಆದ್ದರಿಂದ ದೇವರು ಇಸ್ರಾಯೇಲರ ಯಜಮಾನರನ್ನ ಏನು ಮಾಡ್ತಾ ಇದ್ದಾನೆ ಅಂದರೆ, ನೀವ್ಯಾರೂ ಕೂಡ ನನ್ನ ಕುರಿಗಳ ವಿಷಯದಲ್ಲಿ ಏನು ಮಾಡ್ತಾ ಇಲ್ಲ, ಚಿಂತೆ ಮಾಡ್ತಾ ಇಲ್ಲ, ನಿಮಗೆ ಚಿಂತೆ ಇಲ್ಲ, ಯಾವುದೇ ರೀತಿಯ ನಿಮಗೆ ಭಯ ಇಲ್ಲ ಎಂಬುದಾಗಿ ಅಲ್ಲಿ ಯೆಹೋವ ದೇವರು ಮಾತಾಡೋದನ್ನ ನಾವು ನೋಡ್ತೇವೆ. అదే చదవండి కదా, ఆఖరి వరకు చదివాడు. విరోధనైతిని, నా గొర్రెలను గూర్చి వారి యొద్ద విచారించేదను, వారు గొర్రెల మేపుట మాన్పించేదను. ఇకను కాపరులు తమ కడుపు నింపుకున్న జాలకయుందురు. నా గొర్రెలు వారికి తిండి కాకుండా వారి నోట నుండి వాటిని తప్పించేదను. ಇದೇ ಪ್ರಭು అయిన ಯೆಹೋವ ವಾಕು. ನೋಡಿ, ಇದು ನಂಗೆ ನೀವು ಮನೇಲಿ ಬೇಕಾದ್ರೆ ಇನ್ನೊಂದ್ಸಲ ಓದ್ ನೋಡಿ. ನಾನು తెలుగులో బాగుంది, ನಾನು కాపరిలే లేకుండా చేతునని ఉంది చూడండి అక్కడ. కాపరిలే చదవండి. ఇక్కడ కాపరులు తమ కడుపు నింపుకున్న జాలక ఎందురు మాన్పించేదను, వారు గొర్రెలు మేపుట మాన్పించేదను, వారిని గొర్రెలు మేపుಟ ಮಾನ್ಪಿಂಚೇದನು. ದೇವರು ಹೇಳಿದಾಗ ಮಾಡಿದ್ದಾರಾ ಇಲ್ವಾ ಎಂಬುದಾಗಿ ನೀವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತಾ ಬನ್ನಿ. ಖಂಡಿತವಾಗೂ ಮಾಡಿದ್ರು, ಖಂಡಿತವಾಗೂ ಮಾಡಿದ್ರು. ಒಬ್ಬನು ಯಾರು ಇರಬಾರ್ದು, ಒಬ್ಬ ಕುರುಬನು ಕೂಡ ಇರಬಾರ್ದು, ಎಲ್ಲರನ್ನೂ ತೆಗೆದಾಕ್ಬಿಡ್ತಾನೆ ಎಂಬುದಾಗಿ ದೇವರು ಆಗಲೇ ವಾಗ್ದಾನ ಮಾಡಿದ್ರು. ಯಾಕೆಂದ್ರೆ ಎಲ್ಲರೂ ಕೂಡ ಹೊಟ್ಟೆಗೋಸ್ಕರ ಬರೋರೆ, ಎಲ್ಲರೂ ಕೂಡ ತಮ್ಮ ಇಚ್ಛೆಗೋಸ್ಕರ ಬರೋರೇ ಹೊರತು ದೇವರ ಇಚ್ಛೆಯನ್ನ ಮಾಡಬೇಕೆಂಬುದಾಗಿ ಯಾವ ಕುರುಬನು ಬರೋದಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ಇಲ್ಲಿ ತಂದೆ ಯಾವ ರೀತಿಯಾಗಿ ಹೇಳ್ತಾನೋ ನೀವು ಅದೇ ರೀತಿಯಾಗಿ ಯೋಹಾನ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ತೆಗೆದು ಓದಿ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ, ಯೇಸು ಕ್ರಿಸ್ತನು ಹೇಳುವಂತ ಮಾತು ನೋಡಿ. మొదటి వచనం, గొర్రెల దొడ్డిలో ద్వారము ప్రవేశింపక వేరొక మార్గమున ఎక్కువాడు దొంగయు ದೋಚುకున్నవాడనై ఉన్నాడు. ನೋಡಿ, ಇಲ್ಲಿ ಯೇಸು ಕ್ರಿಸ್ತ ನಿಜವಾಗಿ ಹೇಳುತ್ತೇನೆ, ಕುರಿ ಹಿಟ್ಟಿನೊಳಗಿಂದ ಬಾಗಿಲಿಂದ ಬಾರದೆ ಮತ್ತೆಲ್ಲೊಂದಾದರೂ ಹತ್ತಿ ಬರುವನು ಕಳ್ಳನು ಸುಳ್ಳು ಕೊಲ್ಲುವನು ಆಗಿದ್ದಾನೆ. ಬಾಗಿಲಿಂದ ಒಳಗೆ ಹೋಗುವವರು ಅವನಿಗೆ ಬಾಗಿಲನ್ನು ತೆರೆಯುತ್ತಾರೆ, ಕುರಿಗಳು ಅವನ ಸ್ವರಕ್ಕೆ ಕಿವಿಗೊಡುತ್ತವೆ. ಅವನು ಸ್ವಂತ ಕುರಿಗಳನ್ನ ಹೆಸರನ್ನು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ. ಸ್ವರಕ್ಕೆ ಕುರಿಗಳೆಲ್ಲ ಹೊರಗೆ ಬಿಟ್ಟ ಮೇಲೆ ತಾನು ಕುರಿಗಳ ಮುಂದೆ ಹೋಗುತ್ತಾನೆ. ಇಸ್ರಾಯೇಲರ ಕುರಿಗಳಿಗೆ ಮುಂದೆ ನಡೆಸೋರು ಯಾರೂ ಇರಲಿಲ್ಲ. ಯೇಸು ಕ್ರಿಸ್ತನ ಬರ ಅಂದ್ರೆ ಶಾಸ್ತ್ರಿಗಳು ಫರಿಸಾಯರು ಇದ್ದಾರೆ ಅಂದ್ರೆ ಇಸ್ರಾಯೇಲರ ಮುಂದೆ ಏನು ಮಾಡ್ತಾ ಇಲ್ಲ ಅವರು.
ಇಸ್ರಾಯೇಲ್ ಮುಂದೆ ನಡೀತಾ ಇಲ್ಲ, ಹಿಂದೆ ನಡೀತಾ ಇದ್ದಾರೆ. ಇವ್ರನ್ನ ಮುಂದೆ ಬಿಟ್ಟು ಇವರು ಹಿಂದೆ ನಿಂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ನೀವು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ನಿಮ್ಮ ತಂದೆ ತಾಯಿಗಳನ್ನು ನೋಡಬಾರ್ದು, ದೇವರಿಗೆ ಕೊಟ್ಟರೆ ಸಾಕು, ನೀವು ಸಬ್ಬತ್ ದಿನವದಲ್ಲಿ ನೀವೇನು ಕೆಲಸ ಮಾಡಬಾರ್ದು, ಈ ರೀತಿಯಾಗಿ ತಪ್ಪಾಗಿ ಅವ್ರನ್ನ ಏನು ಮಾಡ್ತಾ ಇದ್ರು, ಹಿಂದೆ ನಿಂತ್ಕೊಂಡು ಅವರನ್ನ ಪರಿಪಾಲನೆ ಮಾಡ್ತಾ ತಪ್ಪು ಮಾರ್ಗದಲ್ಲಿ ಇಸ್ರಾಯೇಲ್ ಪ್ರಜೆನ ಏನು ಮಾಡ್ತಾ ಇದ್ರು, ನಡೆಸ್ತಾ ಇದ್ರು. ಅದಕ್ಕೆ ಯೇಸು ಕ್ರಿಸ್ತನು ಸಾಮ್ಯ ರೂಪವಾಗಿ ಅನೇಕ ವಿಷಯಗಳನ್ನು ಇಸ್ರಾಯೇಲಿಗೆ ಹೇಳ್ತಾ ಇದ್ರೆ ಅವ್ರಿಗೆ ಏನಾಗ್ತಿರ್ಲಿಲ್ಲ, ಅರ್ಥನೇ ಆಗ್ತಿರಲಿಲ್ಲ. ಈ ಮನುಷ್ಯ ಏನು ಹೇಳ್ತಾ ಇದ್ದಾನೆ, ಯಾಕೆ ಹೇಳ್ತಾ ಇದ್ದಾನೆ, ಏನು ಬೋಧನೆ ಮಾಡ್ತಾ ಇದ್ದಾನೆ ಎಂಬುದಾಗಿ ಅವ್ರಿಗೆ ತಲೆಗೆ ಹೋಗ್ತಾ ಇರಲಿಲ್ಲ ಕೆಲವೊಂದು ಸಲ. ಅದಕ್ಕೆ ಅಪೊಸ್ತಲರಿಗೆ ಮಾತ್ರ ಪ್ರತ್ಯೇಕವಾಗಿ ಮತ್ತೆ ಬೋಧನೆ ಮಾಡ್ತಾ ಇದ್ರು ಅವರು. ಆ ರೀತಿ ಯಾರು ಒಳ್ಳೆ ಕುರುಬ ಎಂಬುದಾಗಿ ನೋಡುವಂತ ಅಧಿಕಾರ ಯಾರು ಕೊಟ್ಟ ಅಂದ್ರೆ ಪ್ರಜೆಗಳಿಗೆ ದೇವರು ಬಿಟ್ರು. ಆ ಬಿಟ್ಟರು ಕೂಡ ದೇವರನ್ನ ಸರಿಯಾದ ರೀತಿಯಲ್ಲಿ ಇಸ್ರಾಯೇಲ್ ಪ್ರಜೆಗಳು ಏನ್ ಮಾಡ್ತಾ ಇರಲಿಲ್ಲ, ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ. ಅವ್ರಿಗೆ ಯಾರು ಇಷ್ಟ ಬಂದ್ರೆ ಅವ್ರನ್ನೇ ಕುರುಬನ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ರು. ಆ ಕುರುಬ ಮುಂದೆ ನಿಂತಾ ಇರಲಿಲ್ಲ, ಯಾವಾಗಲೂ ಹಿಂದೆ ನಿಂತು ಅವ್ರನ್ನ ನಡೆಸ್ತಾ ಇದ್ರು. ಆ ರೀತಿಯಾಗಿ ಯೇಸು ಕ್ರಿಸ್ತನು ಇಲ್ಲಿ ಹೇಳುವಂತ ಮಾತು ಅದೇನೆ. ಅವರು ಕಲ್ಲರು ಬರುವ ರೀತಿಯಲ್ಲಿ ಬರೋರು ಕುರುಬರೆಲ್ಲರೂ ಕೂಡ. ಆ ರೀತಿಯಾಗಿ ಬಂದು ಒಬ್ಬ ಫರಿಸಾಯನ ಯೇಸು ಕ್ರಿಸ್ತನ ಹುಡುಕೊಂಡು ಬರ್ತಾನೆ. ನೀವು ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಇರುತ್ತೆ ಮಾತದು. ಎಲ್ಲರೂ ಇಲ್ಲದೆ ಇರುವಾಗ ಯೇಸು ಕ್ರಿಸ್ತನ ಒಟ್ಟಿಗೆ ಬರ್ತಾನೆ ಮಾತಾಡೋದಿಕ್ಕೆ. ನಿಕೋದೇಮನು ಆತ ಯೇಸು ಕ್ರಿಸ್ತನ್ನೇ ಮಾತಾಡಿಸ್ಬೇಕಾದ್ರೆ ಯಾರು ಇಲ್ಲದೆ ಇದ್ದಾಗ ಬಂದು ಮಾತಾಡ್ತಾನೆ. ಕಾರಣ ಏನಪ್ಪಾ ಅಂದ್ರೆ ಇಸ್ರಾಯೇಲ್ ಪ್ರಜರು ಬೇರೆ ಯಾರನ್ನಾದ್ರೂ ನಾನು ನೋಡಿದ್ರೆ ನಾನು ತಪ್ಪು ಹುಡುಕ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತನ ಹತ್ರಕ್ಕೆ ಹೋಗೋದನ್ನ ಆತ ಮಧ್ಯರಾತ್ರಿಯಲ್ಲಿ ಹೋಗೋದಕ್ಕೆ ಇಷ್ಟಪಡ್ತಾನೆ. ನಿಕೋದೇಮನ ಯೋಹಾನ ಬರೆದ ರಾಸನ ಸುವಾರ್ತೆ. ಆ ರೀತಿ ಕುರುಬರು ಕೂಡ ಇಸ್ರಾಯೇಲ್ ಪ್ರಜೆಗಳಿಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೆಲವೊಂದು ಸಲ ಸತ್ಯ ಎಲ್ಲಿ ಹೊರಬರುತ್ತೋ, ನಮ್ಮ ತಪ್ಪು ಎಲ್ಲಿ ಬಯಲಿಗೆ ಬರುತ್ತೆ ಎಂಬುದಾಗಿ ತೋರಿಸ್ಕೋಬಾರ್ದು ಎಂಬುದಕ್ಕೋಸ್ಕರ ಈತ ನಿಕೋದೇಮನು ಒಳ್ಳೆಯವನೇ, ಆದ್ರೆ ತನ್ನ ವಿಷಯವಾಗಿ ಎಲ್ಲಿ ಗೊತ್ತಾಗುತ್ತೆ ಎಂಬುದಾಗಿ ಹೇಳಿ ಬಚ್ಚಿಟ್ಕೊಂಡು ಯೇಸು ಕ್ರಿಸ್ತನ ಬರೋದಕ್ಕೆ ಪ್ರಯಾಸ ಪಡ್ತಾನೆ. యూదుల అధికారి అయిన నికోదేమును పరిసయ్యుడొకడుండెను. అతడు రాత్రి యందు ఆయన వద్దకు వచ్చి, బోధకుడా, నీవు దేవుని యొద్ద నుండి వచ్చిన బోధకుడని మేము ఎరుగుదుము. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀನು ದೇವರಿಂದ ಬಂದಂತ ಕಾಪರಿ ಅಂದ್ರೆ ಕುರುಬ, ನಾವೆಲ್ಲರೂ ಕೂಡ ಕುರುಬರೇ, ಆದ್ರೆ ನಾವು ದೇವರಿಂದ ಬಂದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಆತ ಏನ್ ಮಾಡ್ತಾ ಇದ್ದಾನೆ, ಒಪ್ಪಿಕೊಳ್ಳೋ ವಿಧವಾಗಿ ಮಾತಾಡ್ತಾ ಇದ್ದಾನೆ. ನೋಡಿ, ನೀನು ದೇವರಿಂದ ಬಂದಂತ ಕುರುಬ ಎಂಬುದಾಗಿ ಆತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ತಾವೆಲ್ಲರೂ ಕೂಡ ದೇವರಿಂದ ಬಂದಂತವರಲ್ಲ, ಸ್ವ ಇಚ್ಛೆಯಿಂದ ಬಂದವರು ಎಂಬುದಾಗಿ ಆತ ಹೇಳೋದನ್ನ ನಾವು ನೋಡ್ತೇವೆ. దేవుడు అతనికి తోడై ఉంటేనే కానీ నీవు చేయుచున్న సూచక క్రియలను ఎవడనూ చేయలేడని. ದೇವರು ನಿನಗೆ ಜೊತೆ ಆಗಿದ್ರೆ ನೀನು ಮಾಡುವಂತ ಸೂಚಕ ಕಾರ್ಯಗಳು ಯಾವ ಮನುಷ್ಯನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇದಕ್ಕಿಂತ ಮುಂಚೆ ಇದ್ದಂತ ಯಜಮಾನರಾಗಲಿ ನಾಯಕರಾಗಲಿ ಯಾವುದೇ ರೀತಿಯ ಶಕ್ತಿಯನ್ನು ತೋರಿಸುವಂತ ಯಜಮಾನರಾಗಿ ಇರ್ತಾ ಇರಲಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಅವರೆಲ್ಲರೂ ಕೂಡ ತಮ್ಮ ಹೊಟ್ಟೆಗೋಸ್ಕರ ಏನ್ ಮಾಡ್ತಾ ಇದ್ರು, ದೇವರ ಸೇವೆ ಮಾಡ್ತಾ ಇದ್ರು. ಅವರ ಒಂದು ಕುಟುಂಬ ನಡೆಯೋದಕ್ಕೋಸ್ಕರ ಸೇವೆ ಮಾಡ್ತಾ ಇದ್ರು ಹೊರತು ದೇವರ ಇಚ್ಛೆಯಿಂದ ಮಾಡ್ತಾ ಇದೀವಿ ಅನ್ನೋ ಒಂದು ಮನಸ್ಸು ಅವ್ರಿಗೆ ಇರಲಿಲ್ಲ. ಅದಕ್ಕೆ ನಿಕೋದೇಮನು ಯೇಸು ಕ್ರಿಸ್ತನ ಬಳಿ ರಾತ್ರಿ ಬಂದು ಮಾತಾಡ್ತಾನೆ. ಆತನೇ ಒಪ್ಪಿಕೊಳ್ತಾನೆ, ನೀನು ದೇವರಿಂದ ಬಂದ ಮನುಷ್ಯ ಎಂಬುದಾಗಿ. ಅದರಿಂದ ದೇವರಿಂದ ಆರಿಸಲ್ಪಟ್ಟವನೇ ನಿಜವಾದ ಕುರುಬ. ಆ ನಿಜವಾದ ಕುರುಬ ಕುರಿಗಳಿಗೋಸ್ಕರ ಏನ್ ಮಾಡ್ತಾನೆ, ಯೇಸು ಕ್ರಿಸ್ತನ ಹೇಳ್ತಾನೆ, ನನ್ನ ಕುರಿಗಳಿಗೋಸ್ಕರ ನಾನು ಪ್ರಾಣವನ್ನು ಬೇಕಾದ್ರೂ ಕೊಡ್ತೇನೆ. ಯಾರಿದ್ದಾರೆ ಈಗಿನ ಕಾಲದಲ್ಲಿ? ಚೆನ್ನಾಗಿ ಆಲೋಚನೆ ಮಾಡಿ. ಇವಾಗ ನಮ್ಮ ಸಭೆಯಲ್ಲಿ ಯಾರೊಬ್ರು ಮಿಸ್ ಆಗಿರ್ತಾರೆ ಅಂತ ತಿಳ್ಕೊಳ್ಳಿ, ಅವರು ಬಂದಿಲ್ಲ ಎಂಬುದಾಗಿ ಬೋಧಕರು ನಾವು ಮಾತಾಡ್ತೀವ? ನಾನಾಗ್ಲಿ, ಬಜ್ಜನ ಆಗ್ಲಿ, ನಾವೇ ಆಗ್ಲಿ, ಉದಾಹರಣೆಗೆ ಹೇಳ್ತಾ ಇದ್ದೇನೆ, ನಾವು ಅದೇ ಸ್ಥಾನದಲ್ಲಿ ಹೋಗ್ತಾ ಇದ್ದೇವೆ. ಆಲೋಚನೆ ಮಾಡ್ತೀವ? ಏನೋ ಒಂದು ಫೋನ್ ಮಾಡ್ತೇವೆ, ಹೇಗಿದ್ದೀರಾ ಬ್ರದರ್ ಎಂಬುದಾಗಿ ಕೇಳ್ತೇವೆ, ಸುಮ್ಮನೆ ಆಗುತ್ತೆ. ಏನು ಪರಿಸ್ಥಿತಿ ಏನಾಗಿದೆ ಎಂಬುದಾಗಿ ಅವ್ರ ಮನೆಗೆ ಹೋಗಿ ಮಾತಾಡ್ತೀವ? ನಮ್ಗೆ ಅಷ್ಟು ಟೈಮ್ ಇಲ್ಲ. ಇವಾಗ ಕುರುಬರು ಅದೇ ಸ್ಥಿತಿಯಲ್ಲಿದ್ದಾರೆ, ಕುರಿಗಳು ಅದೇ ಸ್ಥಿತಿಯಲ್ಲಿದ್ದಾರೆ. ಕುರಿಗಳು ದಾರಿ ತಪ್ಪಿ ಹೋಗ್ತಾ ಇದ್ದಾವೆ, ಕುರುಬರು ಕೂಡ ಏನ್ ಮಾಡ್ತಾ ಇದ್ದಾರೆ, ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಆ ರೀತಿ ದೇವರು ಯೇಸು ಕ್ರಿಸ್ತನು ಹೇಳುವಂತ ಇಲ್ಲಿ ಆಲೋಚನೆಯನ್ನು ನೋಡುವುದಾದ್ರೆ ಹೆಚ್ಚಾಗಿ
ಕಳ್ಳ ಕುರುಬರನ್ನೇ ಹೆಚ್ಚಾಗಿ ನಂಬೋರ ಆಗಿದ್ದಾರೆ ಇಸ್ರಾಯೇಲ್. ನಿಜವಾದ ಕುರುಬರನ್ನು ಏನು ಮಾಡೋದಿಲ್ಲ, ಇಷ್ಟಪಡೋದಿಲ್ಲ. ನೀವು 3ನೇ ವಚನ ಚದವಂడి, ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 3ನೇ ವಚನ. అతనికి ద్వారపాలకుడు తలుపు తీయును, గొర్రెలు అతని స్వరం వినును. అతడు తన సొంత గొర్రెలను పేరు పెట్టి పిలిచి వాటిని వెలుపలికి నడిపించును. మరియు అతడు తన సొంత గొర్రెలన్నిటినీ వెలుపలికి నడిపించున్నప్పుడల్లా వాటికి ముందుగా నడుచుచు గొర్రెలు అతని స్వరమెరుగును గనుక అవి అతనిని వెంబడించును. అన్యుల స్వరము అవి ఎరుగు గనుక అన్యుని ఎంత మాత్రమును వెంబడింపక వాని యొద్ద నుండి పారిపోవునని మీతో నిశ్చయముగా చెప్పుచున్నాను నీ వారితో అని. ఈ సాదృశ్యము మేము వారితో చెప్పాను కానీ ఆయన తమతో చెప్పిన సంగతులు ఎట్టివో వారు ಗ್ರಹಿಸಿಕೊಳ್ಳలేదు. ಗ್ರಹಿಸಲಿಲ್ಲ. ಯೇಸು ಕ್ರಿಸ್ತನು ಏನು ಬೋಧನೆ ಮಾಡಿದ್ರು ಅವ್ರಿಗೆ ಏನಾಗ್ತಿರಲಿಲ್ಲ, ಅರ್ಥ ಆಗ್ತಿರಲಿಲ್ಲ. ಇದ್ದಾಗ ಏನು ಹೇಳ್ತಾ ಇದ್ದಾನೆ, ಎಲ್ಲ ಸಾಮ್ಯವಾಗಿ ಹೇಳ್ತಾ ಇದ್ದಾನಲ್ಲ, ಕುರಿಗಳಿಗೆ ಹೋಲಿಕೆ ಮಾಡ್ತಾ ಇದ್ದಾನಲ್ಲ, ಇಸ್ರಾಯೇಲ್ ಪ್ರಜೆನ ಕುರಿಗಳಾಗಿ ಹೋಲಿಕೆ ಮಾಡ್ತಾ ಇದ್ರೆ ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಏನಿದು ಕುರಿಗಳಿಗೆ ಹೋಲಿಕೆ ಮಾಡ್ತಾನೆ, ಕುರಿಗಳಿಗೆ ಹೋಲಿಕೆ ಮಾಡ್ತಾನೆ ಅಂದ್ರೆ ಇಸ್ರಾಯೇಲ್ ಎಲ್ಲಾ ಕುರಿಗಳು ಏನು ಮಾಡ್ತಾ ಇದ್ದಾರೆ, ಪ್ರಜೆಗಳೆಲ್ಲ ತಪ್ಪಿ ಹೋಗ್ತಾ ಇದ್ದಾರೆ ಅನ್ನೋದನ್ನ ಯೇಸು ಕ್ರಿಸ್ತನು ಪದೇ 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 ಬೋಧನೆ ಮಾಡಿ ಹೇಳ್ತಾ ಇದ್ರು ಕೂಡ ಅವ್ರಿಗೆ ಏನಾಗ್ತಾ ಇರಲಿಲ್ಲ, ಅರ್ಥನೇ ಆಗ್ತಾ ಇರಲಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಅವರು ಧರ್ಮಶಾಸ್ತ್ರವನ್ನು ಏನ್ ಮಾಡ್ತಾ ಇರಲಿಲ್ಲ, ಸರಿಯಾದ ರೀತಿಯಲ್ಲಿ ಕೇಳ್ತಾ ಇರಲಿಲ್ಲ. ಧರ್ಮಶಾಸ್ತ್ರವನ್ನ ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇರಲಿಲ್ಲ. ಯೇಸು ಕ್ರಿಸ್ತನು ಕೂಡ ಅನೇಕ ಸಲ ಹೋಗಿ ವಾಕ್ಯಗಳನ್ನ ತೆರೆದು ಸಭಾಮಂದಿರಗಳಲ್ಲಿ ಬೋಧನೆ ಮಾಡಿದಾಗ ಯೇಸು ಕ್ರಿಸ್ತನ ಕೆಲವೊಂದು ಸಾರಿ ಬೈತಾರೆ. ಈಗ ಆ ಪ್ರವಾದನೆ ಮಾತೆಲ್ಲ ಈಗ ನೆರವೇರಿದೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದಾಗ ಯೇಸು ಕ್ರಿಸ್ತನ ಮೇಲೆ ತಿರುಗಿ ಬೀಳ್ತಾರೆ. ಏನು ನೀನು ಮಾತಾಡೋದು, ಇದೆಲ್ಲ ಸಾಧ್ಯನಾ ಎಂಬುದಾಗಿ ಅವ್ರು ತಿರುಗಿ ಬೀಳ್ತಾರೆ. ಯಾಕೆಂದ್ರೆ ಅವರು ಧರ್ಮಶಾಸ್ತ್ರವನ್ನ ಸರಿಯಾದ ರೀತಿಯಲ್ಲಿ ಏನು ಮಾಡ್ತಾ ಇರಲಿಲ್ಲ, ಆಲೋಚನೆ ಮಾಡ್ತಾ ಇರಲಿಲ್ಲ. ಈಗಲೂ ಕೂಡ ಈ ಕ್ರಿಸ್ತನ ಸಭೆಯಲ್ಲಿ ಸತ್ಯವಾಕ್ಯನ ಸರಿಯಾಗಿ ಏನು ಮಾಡ್ತಾ ಇಲ್ಲ, ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಯಾರು ಸತ್ಯ ಹೇಳ್ತಾ ಇದ್ದಾರೆ, ಯಾರು ಅಸತ್ಯ ಹೇಳ್ತಾ ಇದ್ದಾರೆ, ಇದನ್ನ ಯಾವಾಗ ಮನುಷ್ಯ ಗಮನಿಸೋದಕ್ಕೆ ಪ್ರಾರಂಭ ಮಾಡ್ತಾನೋ ಅವನೇ ನಿಜವಾದ ಕ್ರೈಸ್ತನಾಗೋದಕ್ಕೆ ಸಾಧ್ಯ, ನಿಜವಾದ ಕ್ರೈಸ್ತಳಾಗೋದಕ್ಕೆ ಸಾಧ್ಯ. ಆದ್ರಿಂದ ಮನುಷ್ಯ ಸಮಸ್ಯೆಗಳು ಬಂದಾಗ, ಶೋಧನೆಗಳು ಬಂದಾಗ ಸರಿಯಾದ ಕಾಪರಿ ಅಂದ್ರೆ ಕುರುಬನೊಟ್ಟಿಗೆ ಬೆಳೆದೇ ಹೋದ್ರೆ ಏನಾಗುತ್ತೆ ಅಂದ್ರೆ ತಪ್ಪಿ ಹೋಗೋದಕ್ಕೆ ಅವಕಾಶ ಬರುತ್ತೆ. ಅದಕ್ಕೆ ಪದೇ ಪದೇ ಯಾಕೆ ಕುರುಬರ ಬಗ್ಗೆ ಮಾತಾಡ್ತೇನೆ ಅಂದ್ರೆ ಕುರಿಗಳು ಯಾವಾಗಲೂ ಕುರುಬನಿಂದ ಹೋಗೋದಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತನಿಗೆ ಸಾಮ್ಯವಾಗಿ ಹೇಳೋದನ್ನ ನೋಡ್ತೇವೆ. ಆದರೆ ಕುರುಬನ ಹಿಂದೆ ಹೋಗೋವು ಯಾವಾಗಲೂ ಕೂಡ ಏನಾಗುತ್ತವೆ, ಒಳ್ಳೆ ಆಹಾರ ತಿಂತವೆ, ನೆಮ್ಮದಿಯಾಗಿರ್ತವೆ, ಒಂದು ಸೆಕ್ಯೂರಿಟಿ ಇರುತ್ತೆ ಆ ಮನುಷ್ಯ ಕುರುಬನ ಹತ್ರ. ಆದರೆ ಕಳ್ಳ ಕುರುಬನ ಹತ್ರ ಏನಿರೋದಿಲ್ಲ, ಸೆಕ್ಯೂರಿಟಿ ಏನೂ ಇರೋದಿಲ್ಲ. ಅಲ್ಲಿ ಅವಕಾಶ ಸಿಕ್ಕರೆ ನಮ್ಮನ್ನು ಕೊಂದು ಬೇಕಾದ್ರೆ ತಿಂದು ಹಾಕ್ಬಿಡ್ತಾನೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ ತುಂಬಾ ಕುರುಬರು. ಅಂತ ಕಳ್ಳ ಕುರುಬರ ವಿಷಯದಲ್ಲಿ ಜಾಗ್ರತೆಯಾಗಿರಿ ಎಂಬುದಾಗಿ ಇಸ್ರಾಯೇಲ್ ಎಷ್ಟೇ ಯೇಸು ಕ್ರಿಸ್ತನು ಬೋಧನೆ ಮಾಡಿದ್ರು ಕೂಡ ಆ ಇಸ್ರಾಯೇಲ್ ಪ್ರಜೆಗಳು ಕೇಳ್ತಾನೆ ಇರಲಿಲ್ಲ. ನೀವು 7ನೇ ವಚನ ಓದಿಬೋದು, ಅದೇ 7ನೇ ವಚನ. కాబట్టి యేసు మరల వారితో ఇట్లా 11వ వచనం, 10 11. నేను దొంగతనమును హత్యను 11వ వచనం. నేను గొర్రెలకు మంచి కాపరిని, మంచి కాపరి గొర్రెలకు తన ప్రాణమును పెట్టును. జీతగాడు గొర్రెల కాపరి కాడు గనుక గొర్రెలు తనవి కానందున తోడేలు వచ్చుట చూచి గొర్రెలను విడిచిపెట్టి పారిపోను. ನೋಡಿ, ಇವನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಯೇಸು ಕ್ರಿಸ್ತನು ಆ ಶಾಸ್ತ್ರಿಗಳು ಪರಿಸರನ ಮನಸ್ಸಲ್ಲಿ ಇಟ್ಕೊಂಡು ಪ್ರತಿ ಸಲ ಉಪಮಾನ ರೀತಿಯಾಗಿ ಅವ್ರಿಗೆ ಹೇಳ್ತಾ ಇರ್ತಾರೆ ಇಸ್ರಾಯೇಲ್ ಪ್ರಜೆಗಳಿಗೆ. ಇದು ಶಾಸ್ತ್ರಿ ಪರಿಸರಿಗೆ ಅರ್ಥ ಆಗ್ತಾ ಇರ್ತದೆ, ಆದ್ರೆ ಇಸ್ರಾಯೇಲ್ ಪ್ರಜೆಗಳಿಗೆ ಏನಾಗ್ತಾ ಇರಲಿಲ್ಲ, ಅರ್ಥ ಆಗ್ತಾ ಇರಲಿಲ್ಲ. ಅದಕ್ಕೆ ಶಾಸ್ತ್ರಿಗಳು ಪರಿಸರಗಳು ಪ್ರತಿ ಸಲ ಯೇಸು ಕ್ರಿಸ್ತನ ಶೋಧನೆ ಮಾಡಕ್ ಬರ್ತಾರೆ. ಯಾವುದೇ ರೀತಿಯ ಒಂದು ಪ್ರಶ್ನೆ ಕೇಳ್ತಾರೆ, ಸುಮ್ಮನೆ ಆತನ ಹೇಗಾದ್ರೂ ಧರ್ಮಶಾಸ್ತ್ರದಲ್ಲಿ ತಪ್ಪು ಹುಡುಕಬೇಕು ಎಂಬುದಾಗಿ ಆಲೋಚನೆ ಮಾಡ್ತಿರ್ತಾರೆ. ಆದರೆ ಯೇಸು ಕ್ರಿಸ್ತನ ಎಂದೂ ಕೂಡ ಅವ್ರ ಕೈಗೆ ಸಿಗೋದಿಲ್ಲ. ಇವರೆಲ್ಲರೂ ಕೂಡ ಯಾರಂದ್ರೆ ಕಳ್ಳ ಕಾಪರಿಗಳು, ಅಂದ್ರೆ ಕಳ್ಳ ಕುರುಬರು. ಇವರೆಲ್ಲ ಇಸ್ರಾಯೇಲಿಯ ನಾಯಕರುಗಳು, ಇಸ್ರಾಯೇಲ್ ಪ್ರಜೆಗಳ ದಾರಿ ತಪ್ಪಿಸುವಂತ ಜನರು, ಇಸ್ರಾಯೇಲ್ ಪ್ರಜೆಗಳ ಬಗ್ಗೆ ಚಿಂತೆ ಇಲ್ಲದ ಜನರು, ಅವ್ರು ನಾವೇನೇ ಹೇಳಿದ್ರು ಕೇಳ್ತಾರೆ ಎಂಬುದಾಗಿ ಒಂದು ಭರವಸೆ ಇಟ್ಟಂತ ಜನರು ಇವ್ರೆ, ಅಂದ್ರೆ ಯಜಮಾನರು. ಈ ರೀತಿ
ಶಾಸ್ತ್ರಿಗಳು ಫರಿಸಾಯರುಗಳು ಧರ್ಮಶಾಸ್ತ್ರವನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸಿ ಇಸ್ರಾಯೇಲ್ ಪ್ರಜೆಗಳನ್ನು ಚದುರಿಬಿಟ್ಟುವಂಥ ಕೆಲಸಗಳನ್ನು ಮಾಡಿರ್ತಾರೆ. ಆ ರೀತಿ ಯೇಸು ಕ್ರಿಸ್ತನು ಬಂದು ಅವೆಲ್ಲವನ್ನು ಸರಿ ಮಾಡೋದಕ್ಕೋಸ್ಕರ ಎಷ್ಟೇ ಪ್ರಯಾಸ ಪಟ್ಟರು ಅವರು ಯೇಸು ಕ್ರಿಸ್ತನನ್ನು ಏನು ಮಾಡೋದಿಲ್ಲ, ಕುರುಬನಾಗಿ ಸ್ವೀಕರಿಸೋದಿಲ್ಲ. ಈತ ನಿಜವಾದ ಕುರುಬ ಅಲ್ಲ, ಬೊಳ್ಜೇವಿನಿಂದ ಬಂದಂಥ ಮನುಷ್ಯನ ಎಂಬುದಾಗಿ ಯೇಸು ಕ್ರಿಸ್ತನ ಏನು ಮಾಡ್ತಾರೆ, ದೆವ್ವ ಎಂಬುದಾಗಿ ಯೇಸು ಕ್ರಿಸ್ತನಿಗೆ ಹೆಸರಿಡ್ತಾರೆ ಇಸ್ರಾಯೇಲ್ ಪ್ರಜೆಗಳು, ಅಂದರೆ ಶಾಸ್ತ್ರಿ ಫರಿಸಾಯಗಳು. ನೋಡಿ, ಸತ್ಯ ಹೇಳೋರನ್ನ ಎಲ್ಲ ಮನುಷ್ಯರು ಹಾಗೆ ನೋಡೋದು. ಸತ್ಯ ಹೇಳೋರನ್ನ ಎಲ್ಲರೂ ಕೂಡ ಏನು ಮಾಡ್ತಾರೆ, ಓ ನೀನೊಬ್ಬನೇನ ಸತ್ಯವಂತ, ನೀನೊಬ್ಬನೇನ ನೀತಿವಂತ ಎಂಬುದಾಗಿ ಏನು ಮಾಡ್ತಾರೆ, ಪ್ರಶ್ನೆ ಇಟ್ಟು ಮಾತಾಡ್ತಾರೆ. ಆ ರೀತಿ ಯೇಸು ಕ್ರಿಸ್ತನನ್ನು ಕೂಡ ಪ್ರಶ್ನೆ ಇಟ್ಟು ಮಾತಾಡಿ ಕೊನೆಗೆ ಆ ಶಿಲುಬೆ ಮೇಲೆ ಕೊಲ್ಲುವಂಥ ಸ್ಥಿತಿಗೂ ಕೂಡ ಹೋಗ್ತಾರೆ. ಯಾಕಂದ್ರೆ ಒಳ್ಳೆ ಕುರುಬ ಯಾರಿಗೂ ಇಷ್ಟ ಇಲ್ಲ. ಒಳ್ಳೆ ಕುರುಬ ಯಾವ ಮನುಷ್ಯನಿಗೂ ಇಷ್ಟ ಆಗಲ್ಲ. ಗದರಿಸುವಂತ ಕುರುಬ ಇಷ್ಟ ಆಗ್ತಾನ, ಪ್ರೀತಿಸುವಂತ ಕುರುಬ ಇಷ್ಟ ಆಗ್ತಾನ? ಗದರಿಸುವಂತ ಕುರುಬ ಇಷ್ಟ ಆಗ್ತಾನ, ಪ್ರೀತಿಸುವಂತ ಕುರುಬ ಇಷ್ಟ ಆಗ್ತಾನ? ಯೇಸು ಕ್ರಿಸ್ತನ ಪ್ರೀತಿಸ್ತಾನ ಇಲ್ಲ ಅಂತ ಹೇಳ್ತಿಲ್ಲ, ನಾನು ಕೇಳ್ತಾ ಇರೋದು ಗದರಿಸುವಂತ ಕುರುಬ ಇಷ್ಟನಾ, ಪ್ರೀತಿಸುವಂತ ಕುರುಬ ಇಷ್ಟನಾ? ತಪ್ಪು ಮಾಡಿದಾಗ ಗದರಿಸುವಂತ ಕುರುಬಾನೇ ನಮ್ಗೆ ಇಷ್ಟ. ಯಾಕಂದ್ರೆ ನಾವು ತಪ್ಪು ಮಾಡಿದಾಗ ಪ್ರೀತಿಯಿಂದ ಇರ್ಲಿ ಬಿಡು, ನೀನೇನು ತಪ್ಪು ಮಾಡಿಲ್ಲ, ಪ್ರಪಂಚದಲ್ಲಿ ನೀನು ಮಾಡದೇ ಇರೋದು ಯಾರು ಮಾಡದೇ ಇರೋದು ನೀನ ಮಾಡಿದ್ಯಾ ಎಂಬುದಾಗಿ ನಮ್ಮನ್ನು ಪ್ರೀತಿಯಿಂದ ಅದೇನು ದನಗಳ ಮೇಲೆ ಕೈ ಇಟ್ಟು ಹಿಂಗೆ ಮಾಡ್ತಾರಲ್ಲ, ಸವರ್ತಾ ಇರ್ತಾರಲ್ಲ, ಆ ರೀತಿ ಸೌರು ಬಿಟ್ರೆ ಓ ನಮ್ಮ ಬೋಧಕ ಒಳ್ಳೆ ಬೋಧಕ, ಈ ಥರ ಬೋಧಕ ನಮಗೆ ಸಿಗಲೇ ಇಲ್ಲ ಎಂಬುದಾಗಿ ಏನು ಮಾಡ್ತಾರೆ ಕೆಲವರು ಜನ, ಹಂಗೆ ನೈಸ್ ಆಗ್ಬಿಡ್ತಾರೆ. ಆ ರೀತಿ ಅಲ್ಲ. ಕುರುಬ ತಪ್ಪು ಮಾಡಿದ ತಕ್ಷಣ ಏನು ಮಾಡ್ಬೇಕು, ನಮಗೆ ದಾರಿ ತಪ್ಪಿ ಹೋಗ್ತಾ ಇರ್ತದಲ್ಲ ಕುರಿಗಳು, ಸುಮ್ಮನೆ ಇರ್ತಾನ ಕುರುಬ, ಕೋಲ್ ತಗೊಂಡು ಹಿಂದೆನೇ ಹೋಗಿ ಬಿಡ್ತಾನೆ, ಹೋಗಿ ಈ ಕಡೆ ಹೋಗಿ ಸೈಡ್ಗೆ ಹೋಗುವಂತ. ಆ ರೀತಿ ನಮ್ಮನ್ನು ಖಂಡಿಸುವಂತ ಕುರುಬ ಬೇಕು, ನಮ್ಮನ್ನು ಎಚ್ಚರಿಸುವಂತ ಕುರುಬ ಬೇಕು, ನಾವು ದಾರಿ ತಪ್ಪುವಾಗ ಸರಿಯಾದ ದಾರಿಯಲ್ಲಿ ನಡೆಸುವಂತ ಕುರುಬ ಬೇಕು. ಅಂತ ಕುರುಬ ಎಲ್ಲಿದ್ದಾನೆ ಎಂಬುದಾಗಿ ಇಸ್ರಾಯೇಲರು ಹುಡುಕಿ ಸಾಕಾಗ್ಬಿಟ್ಟಿದೆ. ಎಲ್ಲೂ ಕೂಡ ಇಲ್ಲ, ಒಳ್ಳೆ ಕುರುಬ ಸಿಗ್ತಾ ಇಲ್ಲ ಇಸ್ರಾಯೇಲ್ಗೆ. ಅದಕ್ಕೆ ಆ ಇಸ್ರಾಯೇಲ್ ಪ್ರಜೆಗೆ ಯಾರು ಏನು ಹೇಳಿದ್ರು ಕೂಡ ಏನು ಮಾಡೋರು, ನಾನೇ ನಾಯಕ, ನಾನು ಹೇಳ್ದಂಗೆ ಕೇಳು ಅಂದರೆ ಕೇಳೋರು ಅವರು. ಆ ರೀತಿ ಆಗಿರಬಾರ್ದು. ನಮ್ಮ ಕುರುಬ ಯೇಸು ಕ್ರಿಸ್ತನಾಗಿರಬೇಕು. ನಮ್ಮ ಕುರುಬ ನಮಗೋಸ್ಕರ ಪ್ರಾಣ ಕೊಡುವಂಥ ಕುರುಬನಾಗಿರಬೇಕು. ನಾವು ದಾರಿ ತಪ್ಪಿದಾಗ ಸರಿಯಾದ ದಾರಿಯಲ್ಲಿ ನಡೆಸುವಂಥ ಕುರುಬನಾಗಿರಬೇಕು. ನಮಗೆ ಶೋಧನೆಗಳು ಬಂದಾಗ ಆ ಶೋಧನೆ ಸಮಯದಲ್ಲಿ ನಮ್ಮನ್ನು ವಾಕ್ಯದ ಮೂಲಕ ಎಚ್ಚರಿಸುವಂಥ ಕುರುಬನಾಗಿರಬೇಕು. ಅಂಥ ಕುರುಬನನ್ನು ಹಿಂಬಾಲಿಸಿದ್ರೆ ನಾವು ಸುರಕ್ಷಿತವಾಗಿ ಆ ಪರಲೋಕ ರಾಜ್ಯವನ್ನು ಸೇರೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಹೋಗುವುದಾದರೆ ಭಯಂಕರವಾದ ಪರಿಸ್ಥಿತಿ ಇರುತ್ತೆ. ಅದಕ್ಕೆ ಯೇಸು ಕ್ರಿಸ್ತನು ಇವೆಲ್ಲವನ್ನು ಕೂಡ ಇಸ್ರಾಯೇಲ್ ಪ್ರಜೆಗೆ ಎಷ್ಟೇ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ. ಈಗಲೂ ಕೂಡ ಅದೇ ಪರಿಸ್ಥಿತಿ. ಎಷ್ಟೇ ವಾಕ್ಯ ನೀಡಿ, ಎಷ್ಟೇ ಆತ್ಮಿಕವಾಗಿ ಬಲಪಡಿಸಿ ನಡೆಸಲಿ, ಅದು ನಮ್ಮ ತಲೆಯಲ್ಲೇ ಇರೋದು. ಎಷ್ಟು ಜನ ಇಲ್ಲಿ ನಾವು ಯಾವುದನ್ನ ರೆಫರೆನ್ಸ್ ಕೇಳಿದ್ರೆ ನಾವು ಬಾಯಿ ಬಿಟ್ಟು ಹೇಳ್ತೀವಿ, ನೋಡಿದ್ದೀರಾ? 1-2-3 ರೆಫರೆನ್ಸ್ಗಳು ಹೇಳ್ತೀವ? ಖಂಡಿತ ಅವನ್ನೆಲ್ಲ ಕಲಿಬೇಕು ನಾವು. ಒಂದು ಯಾರು ಎಷ್ಟನೇ ನಂಬರ್ ಇಲ್ಲಿದೆ ಎಂಬುದಾಗಿ ಹೇಳಿದ ತಕ್ಷಣ ಹಂಗೆ ತೆಗಿದೇನೆ ಏನು ಮಾಡಿಬಿಡ್ಬೇಕು, ಆಡೋದಕ್ಕೆ ಪ್ರಾರಂಭ ಮಾಡಬೇಕು. ಅಂಥ ಸ್ಥಿತಿಯಲ್ಲಿ ಬೆಳಿಬೇಕು ಆತ್ಮಿಕವಾಗಿರುವಂಥ ಮಕ್ಕಳು. ನಮಗೆ ಆ ನಂಬರೇ ಗೊತ್ತಿರಲ್ಲ ಕೆಲವೊಂದು ಸಲ. ಯಾವ ನಂಬರ್ ಎಷ್ಟು ಅನ್ನೋದೇ ನಮ್ಗೆ ಗೊತ್ತಿರಲ್ಲ. ಬುಕ್ ತೆಗೆದು ಏನು ಮಾಡ್ತಾ ಇರ್ತೀವಿ, ಕೆಲವೊಂದು ಸಲ ಹಾಡನ್ನು ಹುಡುಕ್ತಾ ಇರ್ತೀವಿ. ಯಾಕಂದರೆ ನಾವು ಮೊನ್ನೆ ನಮ್ಮ ಮನೆ ಪಕ್ಕದವ್ರಿಗೆ ಕೇಳ್ತಾ ಇದ್ದೆ, ಅಂಕಲ್ ಯಾಕೆ ಯೇಸು ಕ್ರಿಸ್ತನ ಹಿಂಬಾಲಿಸೋರೆಲ್ಲ ಕುರಿಗಳು ಅಂತಾರೆ ಅಂತ ಕೇಳಿದ್ರು. ಇಲ್ಲಮ್ಮ, ಅದು ತಪ್ಪಾಗಿ ಜನ ಅರ್ಥ ಮಾಡ್ಕೊಂಡಿದ್ದಾರೆ, ತಪ್ಪಾಗಿ ಹೇಳ್ತಿದ್ದಾರೆ. ಯಾರು ದಾರಿ ತಪ್ಪಿ ಹೋಗ್ತಾರೋ ಅವರು ಕುರಿಗಳು, ಯೇಸು ಕ್ರಿಸ್ತನ ಹಿಂಬಾಲಿಸೋರು ಕುರಿಗಳಲ್ಲ. ಯಾರು ದಾರಿ ತಪ್ಪಿ ಹೋಗ್ತಾರೋ ಅವರು ಕುರಿಗಳು ಎಂಬುದಾಗಿ ನಾನು ಹೇಳ್ತೇನೆ. ಮತ್ತೆ ಯಾಕೆ ಅವ್ರು ಹಂಗೆ ಹೇಳ್ತಾರೆ ಅಂತ ಅವ್ರಿಗೆ ಸರಿಯಾದ ರೀತಿಯಲ್ಲಿ ವಾಕ್ಯ ಗೊತ್ತಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಯೇಸು ಕ್ರಿಸ್ತನ ಇಸ್ರಾಯೇಲನ್ನು ನೋಡಿ ಆ ಹೋಲಿಕೆ ಮಾಡಿ ಹೇಳಿಸ್ತಾನೆ, ದಾರಿ ತಪ್ಪಿಸುವಂಥ ಆ ಯಜಮಾನರನ್ನು ನೋಡಿ ಆ ಇಸ್ರಾಯೇಲ್ ಪ್ರಜೆನ ಕುರಿಗಳು ಎಂಬುದಾಗಿ ಹೇಳಿದ್ನೆ ಹೊರತು ಯೇಸು ಕ್ರಿಸ್ತನ ಹಿಂಬಾಲಿಸೋರು ಕುರಿಗಳಲ್ಲ ಎಂಬುದಾಗಿ ನಾನು. ಆ ರೀತಿ ಈಗಲೂ ಕೂಡ
ಅಷ್ಟು ಹೇಳಿದ್ರು ಕೂಡ ಕುರಿಗಳಾಗಿ ಏನು ಮಾಡ್ತಾ ಇರ್ತಾರೆ ಇನ್ನೂ ನಮ್ಮ ಕ್ರೈಸ್ತರು. ಅದೇ ರೀತಿ ಆ ಇಸ್ರಾಯೇಲ್ ಥರನೇ ನಡೆಯೋದಕ್ಕೆ ಇಷ್ಟಪಡ್ತಾ ಇರ್ತಾರೆ. ಆ ರೀತಿಯಾಗಿ ಇರಬಾರ್ದು. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ಸರ್ಪದಂತೆ ಜನರು ಪಾರಿವಾಳದಾಗ ನಿಷ್ಕಪಟಗಳಾಗಿರಿ ಎಂಬುದಾಗಿ. ಎಚ್ಚರಿಕೆ ಆಗಿರ್ಬೇಕ್ರಿ. ಎಚ್ಚರಿಕೆ ಇಲ್ಲ ಅಂದರೆ ನಿಜವಾಗ್ಲೂ ನಾವು ದಾರಿ ತಪ್ಪು ಹೋಗ್ತೀವಿ. ನಿಜವಾಗ್ಲೂ ದಾರಿ ತಪ್ಪು ಹೋಗ್ತೀವಿ. ಯಾರು ಒಳ್ಳೆ ಕುರುಬ, ಯಾರು ಕೆಟ್ಟ ಕುರುಬ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂದರೆ ಖಂಡಿತವಾಗ್ಲೂ ನಾವು ದಾರಿ ತಪ್ಪು ಹೋಗ್ತೀವಿ. ಲೋಕದಲ್ಲಿ ವಿಧ ವಿಧವಾದಂಥ ಬೋಧನೆಗಳು ಬರ್ತಿದೆ, ವಿಧ ವಿಧವಾದಂಥ ವಾಕ್ಯಗಳನ್ನು ಹೇಳ್ತಿದ್ದಾರೆ. ಇರೋದನ್ನೇ ಬೇರೆ ಬೇರೆ ಬದಲಾವಣೆ ಮಾಡಿ ಹೇಳ್ತಾ ಇದ್ದಾರೆ. ಅವನ್ನೆಲ್ಲ ಕೇಳಿ ಅವ್ರು ಹೇಳಿದನ್ನು ಒಪ್ಪಿಕೊಳ್ಳುವಂಥ ಜನ ಕೂಡ ಇದ್ದಾರೆ. ಅದಕ್ಕೆ ಕಾರಣ ಏನು? ನಮ್ಮಲ್ಲಿರುವಂಥ ಬಲಹೀನತೆ. ನಾವು ಪ್ರಶ್ನೆ ಮಾಡಲ್ಲ. ಪ್ರಶ್ನೆ ಮಾಡಿದ್ರೆ ಅಯ್ಯೋ ಅವರು ಕುರುಬರು, ಅವರು ಬೋಧಕರು, ಅವ್ರ ಪ್ರಶ್ನೆ ಮಾಡಬಾರದು ಎಂಬುದಾಗಿ ಹೇಳಿ ಒಂದು ವೇಳೆ ಪ್ರಶ್ನೆ ಮಾಡಿದ್ರೆ ನಿಮ್ಗೇನು ಬರುತ್ತೆ? ಈ ಡಿನಾಮಿನೇಷನ್ಗಳಲ್ಲಿ 7th ಡೇಯಲ್ಲಿ CSI ಇವರೆಲ್ಲ ಹೋಗಿ ಇಲ್ಲೆಲ್ಲ ಕೇಳಿ, ಬ್ರದರ್ ಇದೇನು ಪ್ರಶ್ನೆ ಅಂತ ಕೇಳಿದ್ರೆ ಬೋಧಕನ ಆ ರೀತಿ ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ರೆ ಏನು ಬರುತ್ತೆ? ಶಾಪ ಬರುತ್ತೆ, ನಿಮ್ಗೆ ರೋಗ ಬರುತ್ತೆ, ಕ್ಯಾನ್ಸರ್ ಬರುತ್ತೆ. ಅದಕ್ಕೆ ನೀವೇನು ಮಾಡಬಾರ್ದು? ಪ್ರಶ್ನೆ ಮಾಡಬಾರ್ದು. ನಾವು ಹೇಳಿದ್ದೀನಿ ಕೇಳಿ ಎದ್ದು ಹೋಗ್ತಾ ಇರಬೇಕಷ್ಟೇ, ಪ್ರಶ್ನೆ ಮಾತ್ರ ಮಾಡಬಾರ್ದು. ಆ ರೀತಿಯಾಗಿ ಭಯ ಇಟ್ಟು ನಡೆಸೋದೇ ಜಾಸ್ತಿ. ಕುರುಬರು ಬೇಕ್ರಿ ಯೇಸು ಕ್ರಿಸ್ತನ. ಅದಕ್ಕೆ ಯೇಸು ಕ್ರಿಸ್ತನ ಹೇಳ್ತಾನೆ ಇಲ್ಲಿ 10ನೇ ಅಧ್ಯಾಯದಲ್ಲಿ, ಬೆಳೆಯು ಬಹಳ ಇಲ್ಲ ಇದೆ, ನಾನು ನೋಡಿದೆ. ಬೆಳೆಯು ಬಹಳ ಆದರೆ ಅನೇಕರನ್ನ ಏನು ಮಾಡ್ತಾ ಇದ್ದೇನೆ, ಎಲ್ಲ ಅಂದರೆ ಕುರುಬರಿಲ್ಲದೆ ಅನೇಕ ಜನ ಇಸ್ರಾಯೇಲ್ ಏನಾಗ್ತಾ ಇದ್ದಾರೆ, ತಪ್ಪಿ ಹೋಗ್ತಾ ಇದ್ದಾರೆ. అంటే యేసుక్రీస్తు కోత తక్కువ ఉంది, కోత ఎక్కువ ఉంది, కోయడానికి కోత విస్తారమైంది, కోయడానికి వస్తుంది. అది అంటే ಏನಾದ್ರೆ ಬೆಳೆಯು ಬಹಳ ಇದೆ, ಆದರೆ ಅದನ್ನ ಕುಯ್ಯೋರೇನಿದ್ದಾರೆ ಕಮ್ಮಿ. ಯಾಕೆ ಹೇಳ್ತಾನೆ ಯೇಸು ಕ್ರಿಸ್ತನ ಮಾತು? ಇಸ್ರಾಯೇಲರಲ್ಲಿ ನಾಯಕರು ಇದ್ದಾರಲ್ಲ, ಶಾಸ್ತ್ರಿಗಳಿದ್ದಾರೆ, ಫರಿಸಾಯರಿದ್ದಾರೆ, ಸದ್ದುಕಾಯರಿದ್ದಾರೆ. ಆದರೂ ಯೇಸು ಕ್ರಿಸ್ತನ ಯಾಕೆ ಆ ಮಾತು ಹೇಳ್ತಾ ಇದ್ದಾನೆ? ಹೇಳೋದಕ್ಕೆ ಕಾರಣ ಏನು ಅಂದ್ರೆ ಸತ್ಯ ಮಾರ್ಗದಲ್ಲಿ ನಡೆಸುವಂತ ನಾಯಕರು ಯಾರು ಕೂಡ ಇಲ್ಲ. ಆ ಸತ್ಯವಂತ ನಾಯಕರನ್ನ ನಾನು ನಿಮ್ಮನ್ನು ಮಾಡಿ ಕಳಿಸ್ತೇನೆ, ನೀವು ಹೋಗಿ ಏನು ಮಾಡಿ ಆ ಬೆಳೆಯನ್ನು ಕೊಯ್ಲಿ ಎಂಬುದಾಗಿ ಅಪೊಸ್ತಲ 12 ಮಂದಿಯನ್ನು ಏನು ಮಾಡ್ತಾನೆ ದೇವರು? ಯೇಸು ಕ್ರಿಸ್ತನ ಕಳಿಸ್ತಾನೆ. ಯಾಕೆಂದ್ರೆ ಎಲ್ಲ ಕಳ್ಳ ಕುರುಬರೇ, ಎಲ್ಲ ಹೊಟ್ಟೆಗೋಸ್ಕರ ಸೇವೆ ಮಾಡ್ತಾ ಇದ್ದಾರೆ. ಅದಕ್ಕೆ ಯೇಸು ಕ್ರಿಸ್ತನು ಅಪೊಸ್ತಲನ ಕಳಿಸುವಾಗ ನೀವು ಹೋಗುವಾಗ ಹೇಗೆ ಹೋಗಬಾರ್ದು? ನೀವು ಬತ್ತಿ ನಿಂತ್ಕೊಂಡು ಹೋಗಬಾರ್ದು, ಏನನ್ನು ತಗೊಂಡು ಹೋಗಬಾರ್ದು. ನೀವು ಅವ್ರ ಮನೆಗೆ ಹೋಗ್ಬೇಕು. ಅವ್ರ ಮನೆಗೆ ಹೋದ ತಕ್ಷಣ ಅವ್ರನ್ನ ಆಶೀರ್ವಾದ ಮಾಡಬೇಕು. ಅವರು ನಿಮ್ಮನ್ನ ಮನೇಲಿ ಸೇರಿಸ್ಕೊಂಡ್ರೆ ಅವ್ರ ಜೊತೆ ನೀವೇನು ಮಾಡಿ ಅಲ್ಲಿರಿ, ನಿಮ್ಮ ಆಶೀರ್ವಾದನ ಅವ್ರು ಕೊಡಿ. ಒಂದು ವೇಳೆ ಸೇರಿಸ್ಕೊಳ್ದೆ ಹೋದ್ರೆ ಆ ಮನೆಯಿಂದ ಆಚೆ ಬಂದು ನಿಮ್ಮ ಕಾಲಿನ ಧೂಳನ್ನು ಅಲ್ಲೇ ತೆಗೆದು ಬಿಟ್ಟು ನೀವು ಬಂದ್ಬಿಡಿ ಎಂಬುದಾಗಿ. ಆ ರೀತಿ ಇಸ್ರಾಯೇಲ್ ಪ್ರಜರಲ್ಲಿ ತಪ್ಪಿ ಹೋದಂತ ಎಲ್ಲಾ ಇಸ್ರಾಯೇಲ್ ಒಂದುಗೂಡಿಸೋದಕ್ಕೋಸ್ಕರ 12 ಮಂದಿ ಅಪೊಸ್ತಲರನ್ನ ಯೇಸು ಕ್ರಿಸ್ತನ ಆಯ್ಕೆ ಮಾಡಿ ಕಳಿಸ್ತಾನೆ. ಯಾಕೆಂದ್ರೆ ಸತ್ಯವನ್ನ ಹೇಳಬೇಕು, ಸತ್ಯದ ಮಾರ್ಗದಲ್ಲಿ ನಡೆಸಬೇಕು. ಆ ಪ್ರಯತ್ನ ಯೇಸು ಕ್ರಿಸ್ತನೇ ಮಾಡಬೇಕಾಗಿದ್ದು ಅಪೊಸ್ತಲರ ಮೂಲಕ. ಆ ಮಾಡಿದಂಥ ಪ್ರಯತ್ನ ಇಡೀ ಪ್ರಪಂಚಕ್ಕೆ ಸಾರುವಂತ ಒಂದು ಸಾಮರ್ಥ್ಯನ ಪಡ್ಕೊಂಡ್ರು ಅಪೊಸ್ತಲರು. ಅದಕ್ಕೆ ಒಳ್ಳೆ ಕುರುಬರಿದ್ರೆ ಖಂಡಿತವಾಗೂ ಸಾಧ್ಯ. ನೋಡಿ, ಅವರೆಲ್ಲ ಮಾಡಿದ್ದು ಸುಮಾರು ಯೇಸು ಕ್ರಿಸ್ತನು 33 ವರ್ಷದಲ್ಲಿ ಸುವಾರ್ತೆಯನ್ನು ಸಾರಿ ತನ್ನ ಜೀವನವನ್ನು ಅಂತ್ಯ ಮಾಡಿದ್ರೆ, ಇವರು 70 ವರ್ಷದಲ್ಲಿ ಪ್ರಪಂಚಕ್ಕೆ ಏನು ಮಾಡಿದ್ರು? ಅಪೊಸ್ತಲರು ಸುವಾರ್ತೆಯನ್ನು ಸಾರಿದ್ರು. ಯಾಕೆ? ಅದಕ್ಕಿಂತ ಮುಂಚೆ ಇದ್ದಂಥ ಧರ್ಮಶಾಸ್ತ್ರ ಯಾಕೆ ಸಾರಲ್ಪಡಲಿಲ್ಲ? ಅದಕ್ಕಿಂತ ಮುಂಚೆ ಇದ್ದಂಥ ಶಾಸ್ತ್ರಿ ಪರಿಸರಗಳು ಯಾಕೆ ಸತ್ಯವಾಕ್ಯಗಳನ್ನು ಸರಿಯಾದ ರೀತಿಯಲ್ಲಿ ಪ್ರಕಟಣೆ ಮಾಡಲಿಲ್ಲ? ಅಂದ್ರೆ ಎಲ್ಲ ಮೋಸಗಾರರೇ ಇದ್ರು ನಾಯಕರು, ಎಲ್ಲ ಹೊಟ್ಟೆ ಬಾಕರೇ ಇದ್ರು. ಅದಕ್ಕೆ ಸಾರಕ್ಕೆ ಸಾಧ್ಯವಾಗಲಿಲ್ಲ. ಯೇಸು ಕ್ರಿಸ್ತನು ಬಂದು ಅದನ್ನು ಸಾಧ್ಯ ಎಂಬುದಾಗಿ ತೋರಿಸೋದಕ್ಕೆ ಅಪೊಸ್ತಲರನ್ನ ಆಯ್ಕೆ ಮಾಡಿಕೊಂಡು ಇಡೀ ಪ್ರಪಂಚಕ್ಕೆ ಸುವಾರ್ತೆನ ಸಾರೋದಕ್ಕೆ ಅವಕಾಶ ಆಯಿತು. ಆ ರೀತಿ ಯೇಸು ಕ್ರಿಸ್ತನು ನಮ್ಮನ್ನು ಯಾಕೆ ಆರಿಸಿಕೊಂಡ ಅಂದ್ರೆ, ಪೇತ್ರನ ಬರೆದ ಪತ್ರಿಕೆಯಲ್ಲಿ ಬರುತ್ತೆ, ನೀವು ಯಾಜಕರು,
ರಾಜುಲೇನ ಯಾಜಕರು. ನೀವು ರಾಜರಾದ ಯಾಜಕರು ಎಂಬುದಾಗಿ ಪೇತ್ರ ಅಲ್ಲಿ ಬರೀತಾನೆ. ದೇವರು ಕಾಪರಿಗಳನ್ನು ತೆಗೆದುಹಾಕಿದ್ರು, ಎಲ್ಲರೂ ತೆಗೆದುಹಾಕಿದ್ರು. ಯಾಜಕರು ಎಲ್ಲರೂ ಯಾಜಕರೇ. ಎಲ್ಲ ಯಾಜಕರಿಗೆ ಏನಿದೆ, ಒಂದೊಂದು ಕೆಲಸ ಇದೆ, ಒಂದೊಂದು ಕಾರ್ಯ ಇದೆ. ಆ ಕಾರ್ಯದಲ್ಲಿ ಕಡೆಯದಾಗಿ ಎಫೆಸದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನ ಓದ್ಬಿಟ್ಟು ನಾನು ಸಮಯವನ್ನು ಮುಗಿಸ್ಕೊಳ್ತೇನೆ. ಎಫೆಸದ పత్రికే 4ನೇ అధ్యాయ మనమందరము విశ్వాస విషయములోను దేవుని కుమారుని గూర్చిన జ్ఞానము విషయములోను ఏకత్వము పొంది సంపూర్ణ పురుషులకు వరకు అనగా క్రీస్తునకు కలిగిన సంపూర్ణతకు సమానమైన సంపూర్ణత కల వారమగు వరకు ఆయన ఇలాగు నియమించెను. పరిశుద్ధులు సంపూర్ణగునట్లు క్రీస్తు శరీరము క్షేమాభివృద్ధి చెందుటకును పరిచర్య ధర్మం జరుగుటకును ఆయన కొందరిని అపోస్తలుగాను, కొందరిని ప్రవక్తలుగాను, కొందరిని స్వార్థికులుగాను, కొందరిని కాపరులుగాను, కొందరిని ఉపదేశకులుగాను నియమించెను. అందువలన మనం ఇక మీదట పసిపిల్లలమై ఉండి మనుషుల మాయోపాయముల చేత వంచనతో తప్పు మార్గమునకు లాగు కుయుక్తితోనూ గాలికి కొట్టుకొని పోవునట్లు కల్పింపబడిన ప్రతి ఉపదేశమునకు ఇటు అటు కొట్టుకొని పోవచ్చు, అలల చేత ఎగరగొట్టబడిన వారైనట్లుండగా ప్రేమ కలిగి సత్యమును చెప్పుచు క్రీస్తు వలె ఉండుటకు మనం అన్ని విషయంలో ఎదుగుదుము. ನೀವು ಬೇಕಾದ್ರೆ ಕನ್ನಡದಲ್ಲಿ ಓದಿ ಕನ್ನಡದಲ್ಲಿ ಎಫೆಸದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಿಂದ. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸೌವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ಇವಾಗ ಪಾಲಕರಿದ್ದಾರೆ, ಉಪದೇಶಕರಿದ್ದಾರೆ, ಮೇಲಿರುವಂತವ್ರು ಯಾರು ಕೂಡ ಇಲ್ಲ. ಈಗ ಅಪೊಸ್ತಲರಿಲ್ಲ, ಪ್ರವಾದಿಗಳಿಲ್ಲ, ಇವರ ಯಾರು ಇಲ್ಲ. ಇವಾಗ ಇರೋದು ಯಾರು? ಸಭಾಪಾಲಕರಿದ್ದಾರೆ, ಅದು ಬಿಟ್ಟರೆ ಉಪದೇಶಕರಿದ್ದಾರೆ. ಮಿಕ್ಕಿದವರೆಲ್ಲ ಕೂಡ ಯಾರು ಇಲ್ಲ. ಆದ್ರಿಂದ ನಾವು ಕ್ರಿಸ್ತನ ಸಂಪೂರ್ಣತೆಯಲ್ಲಿ ಬರಬೇಕಾದ್ರೆ ಈ ಲೋಕ ಸಂಬಂಧವಾದವಿರುವಂತಹ ಕೆಲವು ಸಂಪ್ರದಾಯಗಳನ್ನ ಏನ್ ಮಾಡ್ತಾರೆ, ಸಭೆಗಳಲ್ಲಿ ಬಂದು ಇಳಿಸ್ತಾರೆ. ಅದರಿಂದ ನೀವೇನಾಗಿರಿ, ಎಚ್ಚರಿಕೆಯಾಗಿರಿ, ಸತ್ಯವಾದನ್ನ ಸರಿಯಾಗಿ ಇಟ್ಕೊಳ್ಳಿ, ಇನ್ನೂ ನೀವು ಚಿಕ್ಕ ಮಕ್ಕಳಾಗಿರಬೇಡಿ ಎಂಬುದಾಗಿ ಇಲ್ಲಿ ಹೇಳೋದನ್ನ ನಾವು ನೋಡ್ತೇವೆ ಪೌಲನು. ಅದರಿಂದ ನಾವು ಇನ್ನೂ ಚಿಕ್ಕ ಮಕ್ಕಳ ತರ ಇರಬಾರ್ದು. ಯಾರು ಏನೇ ಬೋಧನೆ ಮಾಡಿದ್ರು ವಾಕ್ಯಕ್ಕೆ ವಿರೋಧವಾಗಿ ಅವ್ರನ್ನ ಏನ್ ಮಾಡ್ಬೇಕು, ತಕ್ಷಣ ಪ್ರಶ್ನೆ ಕೇಳಬೇಕು. ಯಾಕೆ ಬದಾರ ಈ ರೀತಿ ಇರ್ಲಿಲ್ವಲ್ಲ ವಾಕ್ಯ, ನೀವ್ಯಾಕೆ ಬೋಧನೆ ಮಾಡಿದ್ರಿ ಎಂಬ ಪ್ರಶ್ನೆ ಮಾಡುವಂತ ಸ್ಥಿತಿಗೆ ಏನಾಗಬೇಕು, ಸಭೆ ಬೆಳೀಬೇಕು. ನಾವು ಯಾರು ಏನು ಹೇಳಿದ್ರು ನಾವು ಸುಮ್ಮನೆ ಕುತ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಕಾರಣ ಏನಪ್ಪಾ ಅಂದ್ರೆ ಅದು ನಮ್ಮ ಬಲಹೀನತೆ. ನಾವು ಆ ರೀತಿ ಬೆಳೆಯೋದಕ್ಕೆ ನಾವು ಇಷ್ಟಪಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಏನಾಗುತ್ತೆ, ಬಂದು ಇಲ್ಲಿ ನಿಂತ್ಕೊಂಡು ವಾಕ್ಯ ಹೇಳೋದು ಗೊತ್ತಾಗುತ್ತದೆ. ಇವರೆಷ್ಟು ಬೆಳೆದಿದ್ದಾರೆ, ಇವರೆಷ್ಟು ಜ್ಞಾನವಂತರಾಗಿದ್ದಾರೆ ಎಂಬುದಾಗಿ ಈಸಿಯಾಗಿ ಏನಾಗುತ್ತೆ, ಗೊತ್ತಾಗ್ಬಿಡ್ತದೆ. ಅದರಿಂದ ನಾವು ತುಂಬ ಜನರಾಗಿರಬೇಕು, ಸತ್ಯ ವಿಷಯದಲ್ಲಿ ತುಂಬ ಜನರಾಗಿರಬೇಕು. ನಮ್ಮನ್ನು ದಾರಿ ತಪ್ಪಿಸೋದಕ್ಕೆ ಅನೇಕ ಜನ ಬರ್ಬೋದು, ಅನೇಕ ಬೋಧಕರು ಬರ್ಬೋದು, ಅನೇಕ ಲೋಕ ಸಂಬಂಧವಾದ ಮನುಷ್ಯರು ಬರ್ಬೋದು. ಆದರೆ ನಾವು ಜಾಗ್ರತೆ ಆಗಿಲ್ಲದೆ ಹೋಗುವುದಾದರೆ ಕ್ರಿಸ್ತನ ನಂಬಿಕೆಯಲ್ಲಿ ಬೆಳೆಯೋದಕ್ಕೆ ತುಂಬ ಕಷ್ಟ. ನೀವು ಬೇಕಾದ್ರೆ ಒಂದು ಆತ್ಮಕ್ಕೆ ಇವಾಗ ಹೋಗಿ ವಾಕ್ಯ ಹೇಳಿ ಇಟ್ಕೊಂಬನ್ನಿ, ನೋಡ್ತೇನೆ, ತುಂಬ ಕಷ್ಟ ಇದೆ. ಅಂಥ ವಿಷಯದಲ್ಲಿ ನಾವು ಹೇಗಿರ್ಬೇಕಂದ್ರೆ ನಾವು ತುಂಬ ನಂಬಿಕೆಯಲ್ಲಿ ದೃಢವಾಗಿ, ವಿಶ್ವಾಸದಲ್ಲಿ ನಂಬಿಕೆ ಆಗಿರಬೇಕು. ಯಾಕಂದರೆ ಲೋಕ ತುಂಬ ಭಯಂಕರವಾಗಿದೆ. ನಾವು ಮುಂಚೆ ಅಂದ್ಕೊಂಡ ರೀತಿ ಇಲ್ಲ. ಈಗ ಸೊದೋಮ ಗೋಮರ ಪಟ್ಟಣ ಹೇಗಿದೆಯೋ ಅದೇ ಥರ ಈಗ ಲೋಕ ಏನಾಗಿದೆ. ಸೊದೋಮ ಗೋಮರ ಪಟ್ಟಣ ದೇವ್ರು ನಾಶ ಮಾಡಿದ್ರಲ್ಲ, ಮಾಡಿದ್ರ ಇಲ್ವಾ? ಮಾಡಿದ್ರು. ಅದೇ ರೀತಿಯಾಗಿ ಕ್ರಿಸ್ತನ ಬರೋಣದಲ್ಲಿ ಅದೇ ಪರಿಸ್ಥಿತಿ ಲೋಕಕ್ಕೇನಿದೆ, ಖಂಡಿತ ಆಗುತ್ತೆ. ಅದರಿಂದ ಯಾವ ರೀತಿಯಾಗಿ ಲೋಟನ ಮಕ್ಕಳು ತಪ್ಪಿಸ್ಕೊಂಡ್ರು ಆ ರೀತಿಯಾಗಿ ನಾವು ತಪ್ಪಿಸ್ಕೊಳ್ಳೋದೇನ ಮಾಡಬೇಕು, ಪ್ರಯಾಸ ಪಡಬೇಕು. ಒಂದು ವೇಳೆ ಇನ್ನೂ ಚಿಕ್ಕ ಮಕ್ಕಳ ಥರ ಇದ್ರೆ ಲೋಟ ಅವರ ಮಕ್ಕಳಿಗೆ ನಿಶ್ಚಿತಾರ್ಥ ಅವ್ರಿಗೆ ಹೇಳ್ತಾನೆ, ಹೋಗಿ ಬನ್ನಪ್ಪ ಇದೆಲ್ಲ ಇದಾಗುತ್ತೆ, ನೀವು ನಮ್ಮ ಜೊತೆ ಬನ್ನಿ ಅಂದರೆ ಅವ್ರು ಏನು ಮಾಡೋದಿಲ್ಲ, ಒಪ್ಪೋದಿಲ್ಲ ಹೋಗೋದಿಕ್ಕೆ. ಅಯ್ಯೋ ಅದೆಲ್ಲ ನಡೀತದೆ, ನೀನು ಹೋಗು ಎಂಬುದಾಗಿ ಹೇಳ್ತಾರೆ. ಆ ರೀತಿ ಪರಿಸ್ಥಿತಿ ನಮಗೂ ಒಂದು ದಿನ ಬರುತ್ತೆ ಅನ್ನೋದು ನಾವು ಮರಿಬಾರ್ದು. ಹೇಗೆ ಬರುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಖಂಡಿತ ಬರುತ್ತೆ. ಅದಕ್ಕೆ ನಾವು ಅವಕಾಶ ಕೊಡೋದು. ಇನ್ನು ಚಿಕ್ಕ ಮಕ್ಕಳ ಎಲ್ಲ ಹಾಗೆ ಕ್ರಿಸ್ತನ ಸಂಪೂರ್ಣತೆಯಲ್ಲಿ ಬರೋದಕ್ಕೆ, ನಾವು ಸಂಪೂರ್ಣರಾಗಿರೋದಕ್ಕೆ
ದೇವರು ನಮ್ಮನ್ನು ಬಲಪಡಿಸಿ ನಡೆಸಲಿ. ಆದ್ದರಿಂದ ಈ ದಿನ ನಮ್ಮ ಒಳ್ಳೆಯ ಕುರುಬ ಯಾರಪ್ಪ ಅಂದರೆ ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನ ಬಿಟ್ಟು ಬೇರೆ ಯಾವ ಕುರುಬನನ್ನು ನೀವು ಹಿಂಬಾಲಿಸಿದ್ರೆ ಖಂಡಿತವಾಗೂ ಅಲ್ಲೇನಿದೆ? ನಷ್ಟ ಇದೆ. ಒಂದು ವೇಳೆ ಯೇಸು ಕ್ರಿಸ್ತನನ್ನು ಬಿಟ್ಟು ಬಜ್ಜನನ್ನು ಹಿಂಬಾಲಿಸಿದ್ರೆ ಏನಿದೆ? ಏನೂ ಲಾಭ ಇಲ್ಲ. ಒಂದು ವೇಳೆ ಬಜ್ಜನನ್ನು ಬಿಟ್ಟು ಬೇರೆ ಇನ್ಯಾರನ್ನ ಹಿಂಬಾಲಿಸಿದ್ರೆ ಏನಿದೆ? ಅದರಿಂದನೂ ಏನು ಪ್ರಯೋಜನ ಇಲ್ಲ. ಈಗ ನಾವು ಯಾರನ್ನ ಹಿಂಬಾಲಿಸಬೇಕು? ನಮ್ಮ ಯಜಮಾನ ಯಾರು? ಯೇಸು ಕ್ರಿಸ್ತನೇ. ನಮಗೆ ಒಳ್ಳೆ ಆಹಾರ ಕೊಡೋನು ಯಾರು? ಯೇಸು ಕ್ರಿಸ್ತನೇ. ನಮ್ಮನ್ನ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗೋದು ಯಾರು? ಯೇಸು ಕ್ರಿಸ್ತನೇ. ನಮ್ಮ ಆತ್ಮಕ್ಕೆ ಆಹಾರ ಕೊಡೋನು ಯಾರು? ಯೇಸು ಕ್ರಿಸ್ತನೇ. ಆದ್ದರಿಂದ ನಾವು ಯೇಸು ಕ್ರಿಸ್ತನನ್ನ ಕುರುಬನಾಗಿ ಸ್ವೀಕರಿಸಿ ಆತನ ಹಿಂದೆ ನಾವು ಹೋಗುವುದಾದರೆ ಖಂಡಿತವಾಗೂ ಸುರಕ್ಷಿತವಾಗಿರ್ತೇವೆ. ಇಲ್ಲದೆ ಹೋಗುವುದಾದರೆ ಮನುಷ್ಯನ ಮಾತಿಗೆ ಮರಳಾಗಿ ಮನುಷ್ಯರನ್ನು ಹಿಂಬಾಲನೆ ಮಾಡೋದಾದರೆ ಖಂಡಿತವಾಗಿ ಏನಿದೆ? ನಷ್ಟ ಇದೆ. ಆದ್ದರಿಂದ ತೀರ್ಮಾನ ದೇವರು ನಮ್ಮ ಕೈಗೆ ಬಿಟ್ಟಿದ್ದಾರೆ. ಯಾವ ಕುರುಬ ಬೇಕು? ಲೋಕ ಸಂಬಂಧವಾದ ಕುರುಬರು ಇದ್ದಾರೆ, ಆತ್ಮ ಸಂಬಂಧವಾದ ಕುರುಬ. ಸೈತಾನನೂ ಕೂಡ ಒಂದು ರೀತಿ ಕುರುಬನೇ, ಕೆಟ್ಟದ್ದಕ್ಕೆ ಕುರುಬ. ಸೈತಾನನು ಕೆಟ್ಟತನಕ್ಕೆ ಕುರುಬ. ಅದು ಬೇಕಾದ್ರೆ ನಾನು ಇನ್ನೊಂದ್ಸಲ ನಿಮ್ಮ ಹತ್ರ ಮಾತಾಡ್ತೇನೆ. ಆದರೆ ಈಗ ನಮ್ಮ ಕುರುಬ ಯಾರಾಗಿರ್ಬೇಕಂದ್ರೆ ಯೇಸು ಕ್ರಿಸ್ತನ. ನಾನೇ ಒಳ್ಳೆಯ ಕುರುಬ, ನನ್ನ ಕುರಿಗಳಿಗೋಸ್ಕರ ನಾನು ಪ್ರಾಣವನ್ನೇ ಕೊಡ್ತೇನೆ ಎಂಬುದಾಗಿ ಇಸ್ರಾಯೇಲ್ಗೆ ಪದೇ ಪದೇ ಬೋಧನೆ ಮಾಡಿ ಹೇಳಿದ್ರು ಕೂಡ ಅವ್ರೇನಾಗ್ತಾ ಇರಲಿಲ್ಲ, ಒಪ್ಪುತ್ತಾ ಇರಲಿಲ್ಲ. ಆ ರೀತಿಯಾಗಿ ಯೇಸು ಕ್ರಿಸ್ತನು ಕೂಡ ಒಂದು ದಿನ ನಮಗೋಸ್ಕರ ಏನು ಮಾಡ್ತಾನೆ? ಬರ್ತಾನೆ. ತಡ ಆಗುತ್ತೆ, ಒಂದು ವೇಳೆ ನಾಳೆನೇ ಆಗ್ಬೋದು, ನಮಗೆ ಗೊತ್ತಿಲ್ಲ. ಆತನೇ ಹೇಳಿದ್ದಾನೆ, ಕಳ್ಳನು ಬರುವ ಹಾಗೆ ನಾನು ಬರ್ತೇನೆ ಎಂಬುದಾಗಿ. ನಾಳೆನೇ ಬರ್ಬೋದು, ಇಲ್ಲ ಈ ಕ್ಷಣನೇ ಬರ್ಬೋದು, ಗೊತ್ತಿಲ್ಲ. ಆದರೆ ನಾವು ಸಿದ್ಧವಾಗಿದ್ದೇವಾ? ಆ ಕುರುಬನೊಟ್ಟಿಗೆ ಹೋಗೋದಕ್ಕೆ ನಾವು ಸಿದ್ಧವಾಗಿದ್ದೇವಾ? ನಿಮ್ಮ ಪ್ರಶ್ನೆ ನಮ್ಮಲ್ಲಿ ಇರುವುದಾದರೆ ಖಂಡಿತವಾಗೂ ಅದಕ್ಕೆ ಉತ್ತರ ದೇವರು ಒಂದು ದಿನ ಕೊಡೋಣ. ಆದ್ದರಿಂದ ಆ ಕುರುಬನನ್ನು ಹಿಂಬಾಲಿಸೋಣ. ಒಳ್ಳೆ ಕುರಿಗಳಾಗಿ ಆತ್ಮೀಯವಾಗಿ ಬೆಳೆಯೋದಕ್ಕೆ ಪ್ರಯಾಸ ಪಡೋಣ. ಈ ಅವಕಾಶವನ್ನು ಕೊಟ್ಟಂಥ ದೇವರಿಗೂ ಬಜ್ಜಣ್ಣವರಿಗೂ ನನ್ನ ಹೃದಯಪೂರ್ವಕ